16 ತಂಡಗಳು ಆಡಿದಂತೆ ಈ ಪಂದ್ಯ. ನಾಳೆ ಅಂತಿಮ ದಿನದ ಪಂದ್ಯಾಟಗಳು. ಅದ್ಯಾವ ತಂಡ ಪ್ರಶಸ್ತಿಯನ್ನು ಎತ್ತಿ ಹಿಡಿದು ಹೊಸ ದಾಖಲೆಯನ್ನು ಬರೀತದ್ದು ನೋಡಬೇಕಾಗಿದೆ. 5 ಲಕ್ಷ ರೂಪಾಯಿಗಳ ಡಾಕ್ಟರ್ ಪುನೀತ್ ರಾಜ್ ಕಪ್ಗಾಗಿ. ಹಲೋ, ಎರಡೂ ತಂಡದ ಎಕ್ಸ್ಟ್ರಾ ಪ್ಲೇಸ್ ನಮ್ ಜೊತೆ ಇರಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಅಪ್ಡೇಟಿಂಗ್ ಸ್ಕೋರ್ ಮತ್ತು BSC ತಂಡಕ್ಕೆ ಡಗೌಟಿಗೆ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕಿರೋದ ಕೇಳಿಕೊಳ್ತಾ ಇದ್ದೇವೆ. ಮೊದಲ ಹಂತದ ಆರಂಭಿಕ ಆಟಗಾರರು ಜೇನುಗೂಡು ಜಾನ್ಸನ್ ಹಂಗಳೂರಿನ ಪರವಾಗಿ. ಟೈಮರ್ ಆನ್ ಮಾಡಿ. ಮೊದಲ ಆರಂಭಿಕ ಆಟಗಾರರು ಹರೀಶ್ ಮಂಗಳೂರು, ಜೊತೆಗಾಗಿ ಕೆಂಚ. ಮೊದಲ ಓವರ್ನ ಚಾಲ್ತಿಯನ್ನು ಕಾಣ್ತಾ ಇದೆ BSC ಪರವಾಗಿ. ಟೈಮರ್ ಆನ್. ಮೊದಲ ಚೆಂಡು ಪಾರ್ಥ. ಹರೀಶ್ ಮಂಗಳೂರಿಗೆ ಒಟ್ಟುಗಳು ಬರ್ತಾ ಇಲ್ಲ. ಇತ್ತೀಚಿನ KSPL ಪಂದ್ಯಾಟಗಳು ಅತ್ಯುತ್ತಮ ಆಟವನ್ನು ತೋರ್ಪಡಿಸುವ ಮುಖಾಂತರವಾಗಿ ಮತ್ತೆ ಈ ಕಣದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮತ್ತೆ ಎರಡನೇ ಬಾರಿ ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನಗಳು. ಗೋಟದ ಹಿಂದೆ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಕ್ರಿಕೆಟಿನ ಹಿರಿಯ ಆಟಗಾರತಕ್ಕಂಥ ಪುರುಷಿ ಅವರು ಕ್ಷೇತ್ರರಕ್ಷಣೆ ಮಾಡುವ ಮುಖಾಂತರವಾಗಿ ಇದು ವೈಸೋಟ ಎನ್ನುವ ಸೂಚನೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 2 ಚೆಂಡುಗಳ ಮುಕ್ತಾಯದ ಬಳಿಕ 1 ಓಟವನ್ನು ದಾಖಲಿಸ್ತಾ ಇದೆ ಜಾನ್ಸನ್ ಕುಂದಾಪುರದ ತಂಡ. ಈ ತರವಾದ ಕೆಂಚನ ಹೊಡೆತ ಹೈ ಶಾಟ್ ಅನ್ನು ದಾಖಲಿಸಿದ್ರು. ಈ ಮೈದಾನದಲ್ಲಿ ಕೆಂಚನ ಆಟ ನಿರೀಕ್ಷೆ ಮಾಡದಲ್ಲಿ ಬರ್ತಾ ಇಲ್ಲ. ಇದು ಮೊದಲ ವಿಕೆಟ್ ಪತನ. ನಿನ್ನೆ ಸಿಂಧೂರ ಕಪ್ ನಲ್ಲಿ ಅತ್ಯುತ್ತಮ ಆಟವನ್ನು ತೋರ್ಪಡಿಸಿದಂತ ಕೆಂಚ ಇಲ್ಲಿ ತುಮಕೂರಿನ ಕ್ರೀಡಾಂಗಣದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಕಾಣ್ತಾ ಇದ್ದಾರೆ. ಮೊದಲ ಬ್ರೇಕ್ ಥ್ರೂ ಅನ್ನ BSC ಬ್ಯಾಟ್ರಾಯನ್ಸ್ಪುರ ಸ್ಪೋರ್ಟ್ಸ್ ಕ್ಲಬ್ಬಿನ ತಂಡ ಪಡ್ಕೊಂಡ್ರು. ಪಾರ್ಥ 3ನೇ ಚೆಂಡಲ್ಲಿ ಮೊದಲ ವಿಕೆಟ್ ಅನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ. ಇಲ್ಲಿ ಹೊಸ ದಾಂಡಿಗ ರಾಜ ಸಾಲಿಗ್ರಾಮ ಅಂಕಣ ಪ್ರವೇಶ ಮಾಡ್ತಾ ಇದ್ದಾರೆ. ಇನ್ನು ಸಿಂಧೂರ ಕಪ್ ನಲ್ಲಿ ಕ್ಲಾಸಿಕ್ನ ಪರವಾಗಿ ಅತ್ಯುತ್ತಮ ಒಂದು ಪ್ರದರ್ಶನವನ್ನು ತೋರ್ಪಡಿಸಿದಂತ ಆಟಗಾರ ಕೂಡ ರಾಜ ಸಾಲಿಗ್ರಾಮ. ರವೀಂದ್ರ ಹೆಗಡೆ ಅವರು ಕಟ್ಟಿ ಬೆಳೆಸಿದಂತ ಜಾನ್ಸನ್ನ ಪ್ರಮುಖ ಆಟಗಾರ. ಕರ್ನಾಟಕ ರಾಜ್ಯ ಟೆನ್ನಿಸಿನ ಅಗ್ರಮಾನ್ಯ ಆಟಗಾರರಲ್ಲಿ ಒಬ್ರು ರಾಜ ಸಾಲಿಗ್ರಾಮ. ಇಲ್ಲಿ ಅದ್ಯಾವ ರೀತಿ ಆಟವನ್ನು ತೋರ್ಪಡಿಸ್ತಾ ನೋಡ್ಬೇಕಾಗಿದೆ. 3 ಚೆಂಡುಗಳಲ್ಲಿ 1ಕ್ಕೆ 1.
ನಾಲ್ಕನೇ ಚೆಂಡು ವೇಗದ ಚೆಂಡಿಗೆ ಅವಕಾಶ ಮಾಡಿಕೊಟ್ರು ಪಾರ್ಥ. ರಾಜನಿಗೆ ಒಟ್ಟುಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಜಾನ್ಸನ್. 8 ಓವರ್ಗಳ ಪಂದ್ಯಾಟದಲ್ಲಿ 4 ಚೆಂಡುಗಳ ಮುಕ್ತಾಯದ ಬಳಿಕ 1 ಓಟವನ್ನ ಮಾತ್ರ ದಾಖಲಿಸಿಕೊಳ್ತಾ ಇದೆ. ಗೋಟದ ಹಿಂದೆ ನವೀನ ಗೂಟ ರಕ್ಷಣೆಯಲ್ಲಿ. ಕ್ರಾಸ್ ಲೈನ್ ಆಗಿ ಬೀಸುವ ಪ್ರಯತ್ನಗಳು. ಲೆಗ್ ಬಿಫೋರ್ ದ ವಿಕೆಟ್ಗೆ ಬಲವಾದ ಮನವನ್ನು ಸಾಗಿಸಿದಂತ ಬಿಎಸ್ಸಿ ಇಲ್ಲಿ ಡಾಟ್ ಬಾಲ್ ಅನ್ನು ದಾಖಲಿಸುವ ಮುಖಾಂತರವಾಗಿ ಜಾನ್ಸನ್ಗೆ ಓಟವನ್ನು ನೀಡ್ತಾ ಇಲ್ಲ. 5 ಚೆಂಡು ಪಾರ್ಥ ಮೊದಲ ಪವರ್ ಪ್ಲೇ ಹಂತದಲ್ಲಿ. ಇದರ ಮಧ್ಯೆ ಬಹಳ ಶುದ್ಧವಾದ ಹೊಡೆತ. ರಾಜ ಸಾಲಿಗ್ರಾಮನ ದಾಳಿಯ ಮುಖಾಂತರವಾಗಿ ಮೊದಲ ಬೌಂಡ್ರಿ. ಜಾನ್ಸನ್ ಖಾತೆಯನ್ನು ಕಾಣ್ತಾ ಇದೆ. ಇಲ್ಲಿಗೆ 1 ಓವರ್ಗಳ ಮುಕ್ತಾಯದ ಬಳಿಕ 5ಕ್ಕೆ ತಲುಪಿರ್ತಕ್ಕಂತ ಜೇನುಗೂಡು ಜಾನ್ಸನ್ ಕುಂದಾಪುರದ ತಂಡ. ಜನವರಿ ತಿಂಗಳಲ್ಲಿ ಸಾಲು ಸಾಲು ರಾಜ್ಯ ಮಟ್ಟದ ಪಂದ್ಯಾಟಗಳು ಮುಂದುವರಿಕೆಯನ್ನು ಕಾಣುತ್ತೆ. ಅದೇ ರೀತಿ ಜಾನ್ಸನ್ ಕುಂದಾಪುರದ ಒಂದು ಬಲಿಷ್ಠ ತಂಡವಾಗಿ 40 ಯಾರ್ಡ್ ಪಂದ್ಯಾಟ ಇರಬಹುದು, ಫುಲ್ ಯಾರ್ಡ್ಸ್ ಪಂದ್ಯಾಟ ಇರಬಹುದು, ಪ್ರಶಸ್ತಿಗಳನ್ನ ಎತ್ತಿ ಬಾಚಿಕೊಂಡಂತ ಒಂದು ತಂಡ ಕೂಡ ಜಾನ್ಸನ್ ಕುಂದಾಪುರ. ಜನವರಿ 2026ರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಒಂದು ಅದ್ದೂರಿಯ ಪಂದ್ಯಕೂಟವನ್ನ ಕುಂದಾಪುರದ ಗಾಂಧಿ ಮೈದಾನ ನಡೆಸ್ತಾ ಇದೆ. ಅದು ಬೃಹತ್ ಮೊತ್ತ ಮತ್ತು ಆ ಡೇಟ್ ಅನ್ನ ಇನ್ನೂ ಕೂಡ ತಿಳಿಸಬೇಕಾಗಿದೆ. ಆ ಟ್ರೋಫಿ ಜಾನ್ಸನ್ ಟ್ರೋಫಿ ರೂಪದಲ್ಲಿ ನಡೆಯುತ್ತೆ. ಅದಕ್ಕೂ ಕೂಡ ಆತ್ಮೀಯ ಸ್ವಾಗತನ ಬಯಸಿಕೊಂಡು ಇಲ್ಲಿ 2ನೇ ಓವರ್ನ ಚಾಲ್ತಿಯಲ್ಲಿ ಬಿಎಸ್ಸಿ ಪರವಾಗಿ ಪುರುಷೋತ್ತಮ ಬರ್ತಾ ಇದ್ದಾರೆ. ನಾಡು ಚೆಂಡಿನ ಪರಿಮಿತ ಓವರ್ಗಳ ಲೀಗ್ ಕಪ್ ನಾಕೌಟಿನ 16 ತಂಡಗಳು ಡಾಕ್ಟರ್ ಪುನೀತ್ ರಾಜ್ ಕಪ್ಗಾಗಿ ಇಲ್ಲಿ ಆಡ್ತಾ ಇದೆ. 3ನೇ ದಿನದ ಪಂದ್ಯಾಟಗಳು ಮುಂದುವರಿಕೆಯೂ ಕೂಡ. ಎರಡನೇ ಓವರ್ ಮೊದಲ ಚೆಂಡು ಸಲವಾಡಿಗೆ ಎಡ್ಜ್ ಹೊಡೆತ ಇನ್ಸೈಡ್ ಎಡ್ಜ್ ಆಗ್ತಾ ಇದೆ. ತಿಪ್ಪೆ ಬಾದಲ್ಲಿ 1 ಓಟದ ಸೇರ್ಪಡೆ. ಜಾನ್ಸನ್ ಖಾತೆಯನ್ನು ಕಂಡುಕೊಂಡ್ರು. ಕೆಲ್ಚ ನಿರೀಕ್ಷೆ ಮಾಡಿದ ಆಟವನ್ನು ತೋರ್ಪಡಿಸಿಲ್ಲ ಜಾನ್ಸನ್ ಪರವಾಗಿ. 1 ಹುದ್ದರಿ ಆಘಾತವನ್ನು ಕಂಡಿರ್ತಕ್ಕಂಥ ತಂಡ 6ಕ್ಕೆ 1. ಮತ್ತೆರಡನೇ ಬಾರಿ ಕ್ಷೇತ್ರ ರಕ್ಷಣೆ ಸಲ್ವಾಡಿಗೆ ಬದಲಾವಣೆ ಮಾಡ್ತಾ ಇದೆ. 2ನೇ ಪವರ್ ಪ್ಲೇ ಜಾರಿಯನ್ನು ಕಂಡಂತ ಈ ಓವರ್ ಪುರುಷೋತ್ತಮ ಪುರುಷಿ. ಸ್ಟ್ರೈಕ್ ನಲ್ಲಿ ರಾಜ. ರಕ್ಷಣಾತ್ಮಕ ಆಟ. 30 ಮುಟ್ಟಿ 1 ಓಟದ ಸೇರ್ಪಡೆ ರಾಜ ದಾಖಲಿಸಿದ್ರು. ಜಾನ್ಸನ್ ಖಾತೆಯಲ್ಲಿ ಮತ್ತೆ 1 ಓಟದ ಸೇರ್ಪಡೆ. ಮೊದಲ ಪಂದ್ಯಾಟವನ್ನ ಜೈ ಕರ್ನಾಟಕ ಬೆಂಗಳೂರು ಜಯವನ್ನ ದಾಖಲಿಸಿದ್ರು. ಮೂರು ಚೆಂಡುಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಒಂಬತ್ತಕ್ಕೆ ತಲುಪಿರ್ತಕ್ಕಂಥ ಜಾನ್ಸನ್. ಇದರ ಮಧ್ಯೆ ಬಹಳಷ್ಟು ಒಂದು ಹೊಡೆತ. ಹರೀಶ್ ಮಂಗಳೂರು ದಾಳಿನಲ್ಲಿ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. 4 ಓಟದ ಸೇರ್ಪಡೆಯನ್ನ ಮೊದಲ ಹಂತದಲ್ಲಿ ಇವಾಗ ಹರೀಶ್ ಮಂಗಳೂರು ದಾಖಲಿಸಿದ್ರು. ಮಂಗಳೂರು ಒಂದೆಡೆ, ಸಾಲಿಗ್ರಾಮ ಇನ್ನೊಂದೆಡೆಯಲ್ಲಿ ಜಾನ್ಸನ್.
ಮತ್ತೈದನೇ ಬಾರಿ ಫುರ್ಷಿ ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಡೀಪ್ ಮಿಡ್ ವಿಕೆಟ್ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ಮತ್ತೊಂದು ಅತ್ಯುತ್ತಮ ಒಂದು ಹೊಡೆತವನ್ನು ದಾಖಲಿಸುವ ಮುಖಾಂತರವಾಗಿ ಹರೀಶ್ ಮಂಗಳೂರು ಈ ಒಂದು ಮೈದಾನಕ್ಕೆ ಹೊಂದಿಕೊಳ್ಳುವ ಪ್ರಯತ್ನ ಮಾಡ್ತಕ್ಕಂಥ ಆಟಗಾರ. 1.5 ಚೆಂಡುಗಳ ಮುಕ್ತಾಯದ ಬಳಿಕ 17ಕ್ಕೆ 1 ಹುದ್ದರಿ ಆಘಾತವನ್ನ ಕಂಡಿರ್ತಕ್ಕಂಥ ಜಾನ್ಸನ್. ಅಂತಿಮ ಚೆಂಡು ಬಾಕಿಳ್ಕೊಳ್ತಾ ಇದೆ. ಮತ್ತೆ ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸುವ ಪ್ರಯತ್ನ. ಉತ್ತಪ್ಪ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 7 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 18 ಓಟಗಳು. IPL ನಂತರ ಈ ರೀತಿ ಒಂದು ಲೀಗ್ ಕಮ್ ನಾಕೌಟಿನ ಪಂದ್ಯಾಟಗಳು, ಐಕಾನ್ ರೂಪದಲ್ಲಿ ರಾಜ್ಯದ ಪ್ರತಿಷ್ಠಿತ ಆಟಗಾರರು ಆಡಿದಂತ ಕೆಲವು ಪಂದ್ಯಾಟಗಳು, ಸಾಲು ಸಾಲು ಪಂದ್ಯಾಟಗಳು ರಾಜ್ಯ ಮಟ್ಟದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಆರಂಭವನ್ನ ಕಂಡಿರ್ತಕ್ಕಂಥ ಕ್ರಿಕೆಟ್ ರಂಗ ಇನ್ನಷ್ಟು ರಾಜ್ಯ ಮಟ್ಟದ ಪಂದ್ಯಾಟಗಳೆಲ್ಲ ನಡಿಬೇಕಾಗಿದೆ. ಮುಂದಿನ ಪಂದ್ಯಕ್ಕಾಗಿ ಅಶ್ವಮೇಧ ತುಮಕೂರು ವರ್ಸಸ್ ತುಮಕೂರು ಡಿಸ್ಟ್ರಿಕ್ಟ್ ಪೊಲೀಸ್ ಅವರನ್ನ ಸಿದ್ಧತೆಗಾಗಿ ಮೊದಲ ಕರೆ ನೀಡ್ತಾ ಇದ್ದಾವೆ. ಮೂರನೇ ಓವರ್ಗಾಗಿ BSF ಪರವಾಗಿ ಪ್ರತಾಪ್ ಬರ್ತಾ ಇದ್ದಾನೆ. ಕವರ್ಸ್ ಅಲ್ಲಿ ಕಿಶನ್ ಶೆಟ್ಟಿ. ಎರಡು ಪವರ್ ಪ್ಲೇ ಓವರ್ ಮುಕ್ತಾಯದ ಬಳಿಕ 18 ಓಟವನ್ನು ದಾಖಲಿಸ್ತಾ ಇದೆ ಜೇನುಗೂಡು ಜಾನ್ಸನ್. ಮಂಗಳೂರು ಕುಂದಾಪುರದ ತಂಡ. ಇವಾಗ ಸ್ಟ್ರೈಕ್ ನಲ್ಲಿ ಹರೀಶ್ ಮಂಗಳೂರು. ಪ್ರತಾಪ್ ಎಸೆದ ಚೆಂಡು, ಒಂದೋಟದ ಸೇರ್ಪಡೆ. ಮೊದಲ ಹಂತದ ಲೆಕ್ಕಾಚಾರ ಆಟವನ್ನು ಮುಂದುವರಿಸ್ತಾ ಇರ್ತಕ್ಕಂಥ ಜಾನ್ಸನ್ ಆಟಗಾರರು ಕೆಂಚ ಕ್ಷಿಪ್ರಗತಿಯಲ್ಲಿ ವಿಕೆಟ್ ಒಪ್ಪಿಸಿ ಪಂದ್ಯಾಟದ ವೀಕ್ಷಣೆ ಮಾಡಿದ್ರೆ ರಾಜ ಮತ್ತು ಹರೀಶ್ ಡ್ರೈವರ್ ಸೀಟ್ ಅನ್ನ ಬಳಸಿಕೊಳ್ತಾ ಇದ್ದಾರೆ. ಉತ್ತಮವಾದ ಹೊಡೆತ ಮತ್ತೆ ಗ್ಯಾಪ್ ಶಾಟ್. ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ರಾಜ ಸಾಲಿಗ್ರಾಮ ಬೌಂಡರಿಯನ್ನು ದಾಖಲಿಸಿದ್ರು. ಬಹಳ ಸುತ್ತಮುತ್ತ ಇದು ಗ್ಯಾಪ್ ಶಾಟ್ ಆಗಿ ಮುಂದುವರಿಕೆಯನ್ನು ಕಾಣ್ತಾ ಇದೆ ಡೀಪ್ ಎಕ್ಸ್ಟ್ರಾ ಕವರ್ಸ್ ನಲ್ಲಿ. ಇದು ಬೌಂಡ್ರಿಯ ಸೇರ್ಪಡೆ ಮುಖಾಂತರವಾಗಿ 23 ಓಟವನ್ನು ದಾಖಲಿಸ್ತಾ ಇದೆ. ಲಾಂಗ್ ಆಫ್ ಲಾಂಗ್ ಆನ್ ಕವರ್ಸ್ ಬ್ಯಾಕ್ವರ್ಡ್ ಪಾಯಿಂಟ್ ಸ್ಲಿಪ್ ಮತ್ತು ಶಾರ್ಟ್ ಲೆಗ್ ಕವರ್ಸ್ ಈ ರೀತಿಯಾಗಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸುವ ಸುಂದರತೆ ಪ್ರಯತ್ನ. ಚೆಂಡು ಅಂತಿಮ ಹಂತದಲ್ಲಿ ಕ್ಯಾಚ್ ಕೈ ಸೇರ್ತಾ ಇಲ್ಲ. ರಾಜನಿಗೆ ಮೊದಲ ಜೀವದಾನ. ಲಭಿಸ್ತಾ ಇದೆ. ಇದು ಸಿಕ್ಸರ್ ಚೆಕಿಂಗ್ ಆಗಿ ತೃತೀಯ ನೇತ್ರವನ್ನ ಕಾಣ್ತಕ್ಕಂಥ ಗ್ರೌಂಡ್ ಅಂಪೈರ್ಸ್ಗಳು. ಇದೇ ಬರುವ ಜನವರಿ ತಿಂಗಳಲ್ಲಿ ಮತ್ತೊಂದು ದಾಖಲೆ ಪಂದ್ಯಕೂಟ 23, 24, 25 HFC ಇವೆಂಟ್ಸ್ ದುಬೈ LLC ಮತ್ತು HFC ಯುನೈಟೆಡ್ ಇಂಟರ್ನ್ಯಾಷನಲ್. HFC ಯುನೈಟೆಡ್ ಇಂಟರ್ನ್ಯಾಷನಲ್ ಇವರ 15 ವರ್ಷದ ಒಂದು ಸಂಭ್ರಮಾಚರಣೆ ಅಂಗವಾಗಿ ಟೆನ್ನಿಸ್ ಬಾಲ್ ಇತಿಹಾಸದಲ್ಲಿ ಒಂದು ದೊಡ್ಡ ಮಟ್ಟದ ಪಂದ್ಯಕೂಟ. ಜಯಿಸಿದ ತಂಡ 25 ಲಕ್ಷ ರೂಪಾಯಿಗಳನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ಪ್ರಶಸ್ತಿ 15 ಲಕ್ಷ ರೂಪಾಯಿಗಳಿರುತ್ತೆ. ಫೈನಲ್ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಗಾಗಿ
ಥರ್ಡ್ ಅಂಪೈರ್ ಒಂದೋಟದ ಸೇರ್ಪಡೆ. ಈ ಹಿಂದೆ ಒಂದು ಸಿಕ್ಸರ್ ಅನ್ನ ಕೂಡ ಕ್ಯಾಚ್ ಡ್ರಾಪ್ ಆಗಿತ್ತು. ಆ ನಿಟ್ಟಲ್ಲಿ ಇವಾಗ ಬಾಲ್ ಸುತ್ತಮುತ್ತ ಪ್ರತಾಪ್ ದಾಖಲಿಸಿದ್ದಾರೆ. ಡಾಟ್ ಬಾಲಿನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಂಡ್ರು. 8 ಓವರ್ಗಳ ಪಂದ್ಯ, 3ನೇ ಓವರ್ ಚಾಲ್ತಿಯ ಅಂತಿಮ ಚೆಂಡನ್ನ BSC ಪರವಾಗಿ ಪ್ರತಾಪ ದಾಖಲಿಸ್ತಾ ಇದ್ದಾರೆ. 24ಕ್ಕೆ 1. ಉತ್ತಮ ರೀತಿಯ ಆಟ. ಮತ್ತೆ ತಟ್ಟಿಮುಟ್ಟಿ ಒಂದೋಟದ ಸೇರ್ಪಡೆ ಆಗ್ತಾ ಇದೆ. ಜಾನ್ಸನ್ ಖಾತೆಯಲ್ಲಿ ಮತ್ತೆ ಒಂದೋಟದ ಸೇರ್ಪಡೆ. 3 ಓವರ್ ಅರ್ಥಾತ್ 18 ಚೆಂಡುಗಳ ಮುಕ್ತಾಯದ ಬಳಿಕ ಕಾಲು ಶತಕವನ್ನ ಪೂರೈಕೆ ಮಾಡಿಕೊಂಡಂತ ಜಾನ್ಸನ್ ಕುಂದಾಪುರದ ತಂಡ. ಮತ್ತೆ ಸಮಾಲೋಚನೆ BSC ಪರವಾಗಿ. ನಾಲ್ಕನೇ ಓವರ್ಗಾಗಿ ಅದ್ಯಾರನ್ನ ಪರಿಚಯ ಮಾಡ್ತಾ ನೋಡ್ಬೇಕಾಗಿದೆ. ಮತ್ತೆ ಪುರುಷಿ ಎಸ್ಗಾರ್ ಭಾಗದಲ್ಲಿ 8 ಓವರ್ಗಳ ಪಂದ್ಯ, 4ನೇ ಓವರ್ ಚಾಲ್ತಿಯಲ್ಲಿ ಮತ್ತೆ ಪುರುಷಿ. ಸಿಂಧೂರ ಕಪ್ನ ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಪಡ್ಕೊಂಡಂತ ಆಟಗಾರರು ಕೂಡ ಪುರುಷೋತ್ತಮ. ನಾಲ್ಕನೇ ಓವರ್ ಮೊದಲ ಚೆಂಡು. ಪಾಯಿಂಟ್ ದಬ್ಬ ಪ್ರಯತ್ನ ಮಾಡಿದ್ದಾರೆ. ಒಂದೋಟ, 2ನೇ ಓಟವನ್ನ ಕೂಡ ಕ್ಲಿಯರ್ ಮಾಡಿಕೊಂಡ್ರು ಜಾನ್ಸನ್. ಹರೀಶ್ ಮಂಗಳೂರಿಗೆ ಓಟಗಳು ಬರ್ತಾ ಇದೆ. ನೋಡ ಮತ್ತೆ 27 ಓಟಗಳು 27ಕ್ಕೆ ತಲುಪ್ತಾ ಇದೆ. 4ನೇ ಓವರ್ನ ಚಾಲ್ತಿಯಲ್ಲಿ ನಿರೀಕ್ಷೆ ಮಾಡಿದ ಹೊಡೆತಗಳು ಬರ್ತಾ ಇಲ್ಲ. ಅಂತಿಮದ ವೇಗದ ಚೆಂಡಿಗೆ ಒಂದೋಟ ಮಾತ್ರ ಶಾರ್ಟ್ ಲೆಗ್ ಬಾದಲ್ಲಿ ದಾಖಲಾತಿನ ಕಂಡಂತ ಜಾನ್ಸನ್. 28 ಓಟಗಳು. ದಿನದ 2ನೇ ಪಂದ್ಯ ಮುಂದುವರಿಕೆನ ಕಾಣ್ತಾ ಇದೆ. ಈ ತರ ಮಧ್ಯೆ ಕ್ಷೇತ್ರ ರಕ್ಷಣೆ BSC ಪರವಾಗಿ ಇವಾಗ ಸುಜಿತ್ ಕ್ಷೇತ್ರ ರಕ್ಷಣೆ ಸ್ವಲ್ಪ ಮಟ್ಟಿಗೆ ಎಡವಿಕೆಯನ್ನು ಮಾಡಿಕೊಂಡ್ರು. ಶಾರ್ಟ್ ಕವರ್ಸ್ ನಲ್ಲಿ ಮತ್ತೆ ಒಂದೋಟ ರಾಜ ಖಾತೆಯನ್ನು ಕಂಡ್ರೆ ತಂಡದ ಮೊತ್ತ 29. ನಾಲ್ಕನೇ ಚೆಂಡು ಮತ್ತೆ ಗ್ರೌಂಡ್ ಶಾಟ್. ಮಿಡ್ ವಿಕೆಟ್ ನಲ್ಲಿ ಮತ್ತೆ ಒಂದೋಟದ ಸೇರ್ಪಡೆಯೂ ಕೂಡ. ಅಗಲಾದ ಮೈದಾನ, ಗಾಳಿಯ ಭರಪೂರ ಲಾಭನ ಪಡ್ಕೊಂಡ್ರೆ ಮಾತ್ರ ಸಿಕ್ಸರ್ ಬೌಂಡ್ರಿಗಳು ಲೀಲಾಜಾಲವಾಗಿ ಹೋಗುವ ಸಾಧ್ಯತೆಗಳು ಕೂಡ ಇದೆ. ರಾಜನಿಗೆ ಸಂದ ಚೆಂಡು ಅಕ್ರಾಸ್ ಇಲಾನಾಗಿ ಬೀಸುವ ಪ್ರಯತ್ನ ಮಾಡಿದ್ರು. ಆ ನಿಟ್ಟಲ್ಲಿ ಇದು ಲೆಗ್ ಬಿಫೋರ್ ದ ವಿಕೆಟ್ ಗೆ ಬಲವಾದ ಮನವಿ ಮಾಡಿದಂತ BSC ತಂಡ.
ರಾಜ ಹುದ್ದರಿ ಆಗತವನ್ನ ಕಾಣ್ತಾ ಇದೆ. ಲೆಗ್ ಬಿಫೋರ್ ವಿಕೆಟ್ಗೆ ಬಲವಾದ ಮನವನ್ನು ಸಾಗಿಸಿದಂತ ಬಿಎಸ್ಸಿಯ ತಂಡ ಇಲ್ಲಿ ಜಾನ್ಸನ್ಗೆ ಎರಡನೇ ಆಘಾತವನ್ನ ಕಂಡು ರಾಜನ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. ರಾಜ ಔಟ್. ಹಲೋ ಹಲೋ ಸೂರತ್ ಕಲ್ ತಂಡದ ನಾಯಕರು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದೀವಿ. ಸೂರತ್ ಕಲ್ ಹಲೋ ಇವಾಗ ಬರ್ತಕ್ಕಂತ ಹೊಸ ದಾಂಡಿಗ ಸೂರತ್ ಕಲ್ ತಂಡದ ಆಟಗಾರರು ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ವೇದಿಕೆಗೆ ಆಗಮಿಸಿರ್ತಕ್ಕಂತ ನಿತಿನ್ ಮಂಡೇಲ, ಅಲ್ಲಿ ಆ ಮೈಕದ ವಾಲ್ಯೂಮ್ ಕೊಡಿ ಸ್ವಲ್ಪ, ಎಲೆಕ್ಟ್ರಿಷಿಯನ್. ಹಲೋ ಸೂರತ್ ಕಲ್ ತಂಡದ ನಾಯಕರು ವೇದಿಕೆಗೆ ಆಗಮಿಸಬೇಕು. ವೇದಿಕೆಗೆ ಆಗಮಿಸಿರ್ತಕ್ಕಂಥ ಹಿರಿಯ ಆಟಗಾರರು ಹಾಗೂ ಈಗ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ನಾರಾಯಣ್ ಸರ್ ಅವರು ಆಗಮಿಸಿದ್ದಾರೆ. ಅವ್ರಿಗೆ ಡಾಕ್ಟರ್ ರಾಜ್ ಕ್ರೀಡಾಕಲಾ ಸಂಘ ಹಾಗೂ ವಿಜಯ ಚಕ್ರವರ್ತಿ ಸ್ಪೋರ್ಟ್ಸ್ ಅಸೋಸಿಯೇಷನ್ ಇಂದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ರಾಜ್ಯ ಮಟ್ಟದ ಅವನೆಲ್ಲ ಬೆಳಕಿನ ಪಂದ್ಯಾವಳಿಗೆ ಪ್ರಥಮ ಬಹುಮಾನವನ್ನ ನೀಡಿರ್ತಕ್ಕಂಥ ಶ್ರೀಯುತ PN ಕೃಷ್ಣಮೂರ್ತಿ ಅವರು, ಇವತ್ತು ಅವರ ಜನ್ಮದಿನ. ಇದೇ ಕ್ರೀಡಾಂಗಣದಲ್ಲಿ ಅವರ ದಾಖಲೆ ಇದೆ. 47 ಬಾಲ್ಗೆ 83 ರನ್ನನ್ನ ಹೊಡೆದಂತ ದಾಖಲೆ. ಅವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಈ ಬೃಹತ್ ವೇದಿಕೆಯಲ್ಲಿ ಅವರಿಗೆ ಅವರ ಹುಟ್ಟಿದ ದಿನದ ಶುಭಾಶಯನ್ನ ಕೋರುವ ಒಂದು ಕಾರ್ಯಕ್ರಮ ಇದೆ. ಕರ್ನಾಟಕದ ಹೆಸರಾಂತ ನಟ ದುನಿಯಾ ವಿಜಯ್ ಅವರು ಸಹ ಇವತ್ತು ಈ ಕ್ರೀಡಾಕೂಟಕ್ಕೆ ಪಾಲ್ಗೊಳ್ತಾ ಇದ್ದಾರೆ. ಒಂದು ಮ್ಯಾಚ್ ಸಹ ಆಡಲಿದ್ದಾರೆ. ತುಮಕೂರಿನ ಎಲ್ಲ ಕ್ರೀಡಾ ಪ್ರೇಮಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಮನವಿಯನ್ನ ಮಾಡ್ಕೊಳ್ತೇವೆ. ದಯಮಾಡಿ ಸೂರತ್ ಕಲ್ ಜಾಗ್ವಾರ್ ತಂಡ ವೇದಿಕೆಗೆ ಆಗಮಿಸಬೇಕು ಅಂತ ನಾಯಕರು ಆಗಮಿಸಬೇಕು ಅಂತ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ಇತ್ತ ಹೊಸ ಬೌಲರ್ ಪ್ರತಾಪ್ ಬಿಎಸ್ಸಿಯ ಪರವಾಗಿ. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಚಾಲ್ತಿಯ 4ನೇ ಓವರ್ ಮುಕ್ತಾಯದ ಬಳಿಕ ಮೂವತ್ತೊಂದು ಎರಡನೇ ಪ್ರಯತ್ನ, ಉತ್ತಮ ಥ್ರೋ ಆದ್ರೂ ಕೂಡ ಇದು ರನ್ಔಟ್ ಅನ್ನ ಮಾಡ್ತಾ ಇಲ್ಲ. ಮತ್ತೆ ಅವಳಿ ಓಟದ ಪೂರೈಕೆನ ಮಾಡಿಕೊಂಡ್ರು ಜಾನ್ಸನ್. 2 ಅವಲ್ಲಿ ಹುದ್ದರಿಯನ್ನು ಕಳ್ಕೊಂಡಿರ್ತಕ್ಕಂಥ ಜಾನ್ಸನ್ಗೆ ಮಂಡೇಲಾ ಅದೇ ಯಾವ ರೀತಿ ಆಟವನ್ನ ತೋರ್ಪಡಿಸ್ತಾ ನೋಡ್ಬೇಕಾಗಿದೆ. ಒಂದೆಡೆ ಹರೀಶ್ ಮಂಗಳೂರು, SR ಭಾಗದಲ್ಲಿ ಪ್ರತಾಪ್.
ಪೂರ್ಣಾಂತರವಾಗಿ ಬಿದ್ದ ಚೆಂಡು ನಿರೀಕ್ಷೆ ಮಾಡೋ ಹೊಡೆತವನ್ನ ಮಂಡೇಲ ದಾಖಲಿಸ್ತಾ ಇಲ್ಲ. ಲಾಂಗ್ ಆಫ್ ನ ಕ್ಷೇತ್ರರಕ್ಷಕ ರನ್ನಿಂಗ್ ಕ್ಯಾಚ್ ಅನ್ನ ಪಡೆ ಮುಖಾಂತರವಾಗಿ ಜಾನ್ಸನ್ ಮೂರನೇ ವಿಕೆಟ್ ಅನ್ನ ಕಳ್ಕೊಳ್ತಾ ಇದೆ. 33-3. ಈತ ಹೊಸ ದಾಂಡಿಗನ ಸೇರ್ಪಡೆ ಪಿಳ್ಳೆ ಬರ್ತಾ ಇದ್ದಾರೆ. ಬಹಳಷ್ಟು ಅದ್ದೂರಿಯಾಗಿ ಒಂದು ಟೂರ್ನಮೆಂಟ್ ನಡೀತಾ ಇರ್ತಕ್ಕಂಥ ಡಾಕ್ಟರ್ ಪುನೀತ್ ರಾಜ್ ಕಪ್, ಡಾಕ್ಟರ್ ರಾಜ್ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸಂಘ, ಚಕ್ರವರ್ತಿ ಸ್ಪೋರ್ಟ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ತುಮಕೂರು, ಎಚ್ ಎನ್ ದೀಪಕ್, ಶಂಕರ್ ಎಸ್ ಅವರು, ಚಕ್ರವರ್ತಿ ಪ್ರಕಾಶ್ ಅಣ್ಣನವರು, ರಂಜನ್ ಆರ್ ಅವರ ಕಾರ್ಯಕ್ರಮದ ಆಯೋಜಕರು ಕೂಡ. ಈ ರೀತಿಯಾಗಿ 16 ತಂಡಗಳು ಈ ಟೂರ್ನಮೆಂಟ್ ಅನ್ನ ಹಗಲು ರಾತ್ರಿಯಾಗಿ ಆಡ್ತಾ ಇದೆ ಡಾಕ್ಟರ್ ಪುನೀತ್ ರಾಜ್ ಕಪ್ಗಾಗಿ. ಈತ ಹೊಸ ದಾಂಡಿಗ ಪಿಳ್ಳೆ ಜಾನ್ಸನ್ ನ ಸೇವೆಯನ್ನು ಕೊಡ್ತಾ ಇದ್ದಾರೆ. ಅದೆಷ್ಟು ಓಟವನ್ನು ದಾಖಲಿಸಿಕೊಂಡು ಘನತೆ ಗೌರವಾನ್ವಿತ ಮೊತ್ತವನ್ನು ದಾಖಲಿಸ್ತಾ ನೋಡ್ಬೇಕಷ್ಟೇ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಪ್ರತಾಪ್. ಇಂದಿನ ಪಂದ್ಯಾಟದಲ್ಲಿ ಜೈ ಕರ್ನಾಟಕ ಬೃಹತ್ ಮೊತ್ತವನ್ನ ದಾಖಲಿಸಿ ಯುನೈಟೆಡ್ ಜಾಗ್ವಾರ್ ಸೂರತ್ ಕಲ್ಲನ್ನ ಮಣಿಸುವ ಮುಖಾಂತರವಾಗಿ ಮುಂದಿನ ಲೆಕ್ಕಾಚಾರ ಮಾಡ್ತಾರೆ. ಈ ಹಂತದಲ್ಲಿ ಒಂದೋಟದ ಸೇರ್ಪಡೆ ಸುಜಿತ್ ಕ್ಷೇತ್ರರಕ್ಷಣೆ ಮಾಡಿದ್ರು BSC ಪರವಾಗಿ. ಹಲೋ, ವೇದಿಕೆಗೆ ಹಿರಿಯ ಆಟಗಾರರಾದಂತಹ ಅಂಡರ್ಸ್ ತಂಡದ ವಿಠಲ್ ರವರು, ಅನಿಲ್ ರವರು ಹಾಗೂ ಇಂದ್ರೇಶ್ ಹಾಗೂ ಹರೀಶ್ ರವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸಂಸ್ಥೆಯ ಪರವಾಗಿ ಸ್ವಾಗತವನ್ನ ಕೋರ್ತಾ ಈ ಒಂದು ನೆನಪಿನ ಕಾಣಿಕೆ ಹಾಗೂ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಮತ್ತೆ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ. ಮತ್ತೆ ಪ್ರತಾಪ್ ಗೂಟದ ಹಿಂದೆ ಇಲ್ಲಿ ಬೈಸೋಟಗಳಿಗೆ ಅವಕಾಶ ಮಾಡಿಕೊಟ್ರು. ಜಾನ್ಸನ್ಗೆ ಯಾವುದೇ ರೀತಿಯಲ್ಲಿ ಓಟಗಳು ಬಂದರೂ ಕೂಡ ಅದು ಆ ತಂಡಕ್ಕೆ ಆಸರೆ ಆಗುತ್ತೆ. ಇದು ಬೈಸ್ ಓಟ ಎನ್ನುವ ಸೂಚನೆ ನಿರ್ಣಾಯಕರು ರವಾನಿಸುವ ಮುಖಾಂತರವಾಗಿ ಓವರ್ ಮುಕ್ತಾಯವನ್ನು ಕಂಡಂತ ಕಾಂಪ್ಲೀಷನ್ ಓವರ್ ನಂಬರ್ 5 36 ಫಾರ್ 3. 36-3 ಹುದ್ದರಿ ಆಘಾತವನ್ನು ಕಂಡಿರ್ತಕ್ಕಂಥ ಜಾನ್ಸನ್. ಹದಿನೈದು ಎಸೆತಗಳಲ್ಲಿ 20 ಓಟವನ್ನು ಹರೀಶ್ ಮಂಗಳೂರು ದಾಖಲಿಸಿದ್ದಾರೆ. 3 ಎಸೆತ ಪಿಳ್ಳೆ ಎದುರಿಸಿಕೊಂಡು 2 ಓಟವನ್ನು ಇವಾಗಲೇ ದಾಖಲಿಸಿದಂತ ಪಿಳ್ಳೆ. ಸಲ್ಮಾನ್ಗೆ ಸಮಾಲೋಚನೆ BSC ಪರವಾಗಿ ಸಾಗ್ತಾ ಇದೆ. 5 ಲಕ್ಷ ರೂಪಾಯಿಗಳ ಬ್ಯಾಟ್ರೈನ್ ಪುರ ಸ್ಪೋರ್ಟ್ಸ್ ಕ್ಲಬ್ನ ಆಶ್ರಯ ನಡ್ತಕ್ಕಂಥ ಪಂದ್ಯಾಕೂಟವನ್ನು ನಡೆಸಿದಂತ ಒಂದು ಹೆಮ್ಮೆಯ ಸಂಸ್ಥೆ. ಅಲ್ಲಿ ಸರಣಿ ಶ್ರೇಷ್ಠ ಆಟಗಾರನಿಗೆ ಬೈಕ್ ಅನ್ನು ಕೊಟ್ಟು ಗೌರವಿಸಿದಂತ ಕೂಡ ಹೆಮ್ಮೆಯ ಸಂಸ್ಥೆ ಕೂಡ BSC ತಂಡ. ಹೊಸ ಬೌಲರ್ ಪಾರ್ಥ ಅನುಭವಿ ಆಟಗಾರನ ಹೊಂದಿಕೊಳ್ತಾ ಇದೆ BSC ತಂಡ. ಇಲ್ಲಿ ಜಾನ್ಸನ್ 36-3. ಪಾರ್ಥ ಎಸೆದ ಚೆಂಡು ಪಿಳ್ಳೆಗೆ ಓಟುಗಳು ಬರ್ತಾ ಇಲ್ಲ. ಬ್ಲೈಂಡ್ ಹಿಟ್ ಶಾಟ್ ಅನ್ನ ಪಿಳ್ಳೆ ದಾಖಲಿಸಿದ್ರು ಜಾನ್ಸನ್ ಪರವಾಗಿ. ಈ ಹಂತದಲ್ಲಿ ಸಲ್ಮಾನ್ಗೆ ಬಿರುಸಿನ ಆಟವನ್ನು ಕೈ ಹಾಕಬೇಕಾಗಿದೆ ಜಾನ್ಸನ್ ಕುಂದಾಪುರ. ಆರಂಭಿಕ ಆಟಗಾರ ಕಣಕ್ಕಿಳಿದಂತ ಹರೀಶ್ ಮಂಗಳೂರು ನಾನ್ ಸ್ಟ್ರೈಕ್ ಅನ್ನು ಬಳಸ್ತಾ ಇದ್ದಾರೆ. ಮತ್ತೆ BSC ಓವರ್ನ ಮುಂದುವರಿಕೆ ಕೂಡ. ಪಿಳ್ಳೆಗೆ ಸದಾ ಚೆಂಡು ತನ್ಮೂಲಕ ಮಿಡ್ ವಿಕೆಟ್ ಸೀಮಾ ರೇಖೆ ಹೊರಭಾಗದಲ್ಲಿ ಸಿಕ್ಸರ್ ಬಾರಿ ಆ ರೋಟದ ಸೇರ್ಪಡೆಯನ್ನು ದಾಖಲಿಸ್ತಾ ಇರ್ತಕ್ಕಂಥ
ಪಿಳ್ಳೆ ಈ ಮೈದಾನಕ್ಕೆ ಹೊಂದಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ರೀತಿಯ ಒಂದು ಸಿಕ್ಸರ್ ಅನಿವಾರ್ಯತೆ ಇರ್ತಕ್ಕಂಥ ಜಾನ್ಸನ್ಗೆ ಇದು ಸಿಕ್ಸರ್ ಸಂಜೀವಿನಿ ಆಗ್ತಾ ಇದೆ. ತಂಡದ ಮೊತ್ತ 42ಕ್ಕೆ ತಲುಪಿರ್ತಕ್ಕಂಥ ಜಾನ್ಸನ್. ಇನ್ನೂ ಕೂಡ ಇವರಲ್ಲಿ 4 ಚೆಂಡುಗಳನ್ನ ಪಾರ್ಥ ಎಸೆಯಬೇಕಾಗಿದೆ. ಬಿರುಸಿನ ಆಟವನ್ನ ಕೈ ಹಾಕಿದಂತ ಪಿಳ್ಳೆ ಇವಾಗ ಸ್ಟ್ರೈಕ್ ನಲ್ಲಿ ಮತ್ತೆ ಬೀಸುವ ಪ್ರಯತ್ನ. ಮಿಡ್ ವಿಕೆಟ್ ನಲ್ಲಿ ಮತ್ತೆ ಓಟುಗಳು ಬರ್ತಾ ಇದೆ. ಗ್ರೌಂಡ್ ಶಾಟ್ ಅನ್ನು ದಾಖಲಿಸಿದ್ರು. ಪಿಳ್ಳೆಗೆ ಓಟುಗಳ ಸಮೇತವಾಗಿ 43 ಓಟವನ್ನು ದಾಖಲಿಸಿದಂತ ಜಾನ್ಸನ್. 8 overs ಮ್ಯಾಚ್, 6th over ಇನ್ ಪ್ರೋಗ್ರೆಸ್. ವೇದಿಕೆ ಮೇಲ್ಭಾಗದಲ್ಲಿ ಈ ಭಾಗದ ಹಿರಿಯ ಆಟಗಾರರೆಲ್ಲ ಪಂದ್ಯಾಟದ ವೀಕ್ಷಣೆ ಮಾಡತಕ್ಕಂಥ ಒಂದು ವ್ಯವಸ್ಥಿತ ಹಗಲು ರಾತ್ರಿಯ ಪಂದ್ಯಕೂಟ ಡಾಕ್ಟರ್ ಪುನೀತ್ ರಾಜ್ ಕಪ್ಗಾಗಿ. ಮತ್ತೆ ಪಾರ್ಥ ಬಿಎಸ್ಸಿಯ ಪರವಾಗಿ ಮತ್ತೆ ಬೀಸುವ ಪ್ರಯತ್ನವನ್ನ ಹರೀಶ್ ಮಂಗಳೂರು ಮಾಡಿದ್ರು. ಅಂತಿಮ ಕ್ಷೇತ್ರ ರಕ್ಷಣೆ, ಒಂದೋಟ ಮಾತ್ರ ಪೂರೈಕೆಯನ್ನು ಮಾಡಿಕೊಂಡಂತ ಜಾನ್ಸನ್ ತಂಡದ ಮೊತ್ತ 44 ಓಟವನ್ನು ದಾಖಲಿಸಿಕೊಂಡ್ರು. ಮೊದಲ ತಿಳಿಸಾಗಿ 8 ಓವರ್ಗಳ ಪಂದ್ಯ, 60-70 ಓಟಗಳು ಘನತೆಯ ಮೊತ್ತ, 80ರ ಬೆಲ್ಸರದಿಯ ಓಟ, ಜಯದ ನಿರೀಕ್ಷೆ ಮೊತ್ತ. ಆದ್ರೆ ಈ ಮೈದಾನ ಗಾಳಿಯ ಲಾಭವನ್ನು ಪಡ್ಕೊಂಡಂತ ಆಟಗಾರರು ಬಹಳಷ್ಟು ಯಶಸ್ಸಿನ ಆಟವನ್ನು ತೋರ್ಪಡಿಸುವ ಕ್ರೀಡಾಂಗಣ ಇದು. ಆ ನಿಟ್ಟಲ್ಲಿ ಇಲ್ಲಿ ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಅಂತಿಮ ಚೆಂಡು 6ನೇ ಓವರ್ನ ಮುಕ್ತಾಯಕ್ಕಾಗಿ. ಪಿಳ್ಳೆ ಹೆಲಿಕಾಪ್ಟರ್ ಶಾಟ್, ಬೌಲರ್ಸ್ ಬ್ಯಾಕ್ ಆಟವನ್ನು ಆಡೋ ಪ್ರಯತ್ನ, ಸುಜಿತ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಆ ನಿಟ್ಟಲ್ಲಿ ಇಲ್ಲಿ ಅಂತಿಮ ಚೆಂಡಲ್ಲಿ ಓಟುಗಳು ಬರ್ತಾ ಇದೆ. ಒಂದೊಂದು ಸಮೇತವಾಗಿ 6 ಓವರ್ಗಳ ಮುಕ್ತಾಯದ ಬಳಿಕ 45ಕ್ಕೆ 3. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 8 ಓವರ್ಗಳ ಪಂದ್ಯಾಟದಲ್ಲಿ ಇವಾಗಲೇ 6 ಓವರ್ಗಳ ಮುಕ್ತಾಯದ ಬಳಿಕ 45ಕ್ಕೆ 3 ಜಾನ್ಸನ್. ಇನ್ನು 12 ಚೆಂಡು ಮೊದಲ ಇನ್ನಿಂಗ್ಸ್ ನ ಮುಕ್ತಾಯವನ್ನು ಕಾಣಬೇಕಾದ್ರೆ ಬಿಎಸ್ಸಿಯ ಪರವಾಗಿ ಬರ್ತಕ್ಕಂಥ ಬೌಲರ್ ಕಿಶನ್ ಶೆಟ್ಟಿ. ಏಳನೇ ಓವರ್ಗಾಗಿ ಕಿಶನ್ ಶೆಟ್ಟಿಯನ್ನ ಪರಿಚಯ ಮಾಡ್ತಾ ಇದೆ ಬಿಎಸ್ಸಿಯ ತಂಡ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ. ಕಿಶನ್ ಶೆಟ್ಟಿ ವೇಗದ ಚೆಂಡನ್ನ ಮತ್ತೆ ದಾಖಲಿಸುವ ಪ್ರಯತ್ನ ಮಾಡಿದ್ದಾರೆ. ಗುಡ್ಡದ ಹಿಂದೆ ಪುರುಷೋತ್ತಮ ಪುರುಷಿಯಸ್ ಗುಡ್ ರಕ್ಷಣೆಯಲ್ಲಿ ಚೆಂಡನ್ನ ಹಿಡಿಯುವ ಪ್ರಯತ್ನ ಮಾಡ್ತಕ್ಕಂತ ಗೂಟ ರಕ್ಷಕ. ಮತ್ತೆರಡನೇ ಬಾರಿ ಕಿಶನ್ ಶೆಟ್ಟಿ. ಪಿಳ್ಳೆ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ ಮಾಡಿದ್ರು, ಆದ್ರೆ ಇಲ್ಲಿ ಓಟವನ್ನ ಬಿಟ್ಕೊಡ್ತಾ ಇಲ್ಲ. ಕಿಶನ್ ಶೆಟ್ಟಿ ಯಶಸ್ಸನ್ನ ಕಾಣ್ತಾ ಇದ್ದಾರೆ. ಪಿಳ್ಳೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನ ಕಂಡುಕೊಳ್ತಾ ಇದ್ದಾರೆ. ಜಾನ್ಸನ್ ವರ್ಸಸ್ ಬಿಎಸ್ಸಿಯ ಪಂದ್ಯ ಮುಂದುವರಿಕೆಯೂ ಕೂಡ 45 ಓಟವನ್ನು ದಾಖಲಿಸಿದಂತ ಜಾನ್ಸನ್. ಶಾರ್ಟ್ ರೈಸಿಂಗ್ ಡೆಲಿವರಿ, ಮತ್ತೆ ಪಿಳ್ಳೆಗೆ ಓಟುಗಳು ಬರ್ತಾ ಇಲ್ಲ. ಯಶಸ್ವಿ ಬೌಲಿಂಗ್ ಅನ್ನ ಮಾಡ್ತಕ್ಕಂಥ ಕಿಶನ್ ಶೆಟ್ಟಿ ರನ್ ರಹಿತ ಓವರ್ ಅನ್ನು ಎಸೆಯುವಂತ ಪ್ರಯತ್ನ ಮಾಡ್ತಕ್ಕಂಥ ಆಟಗಾರ ಬಿಎಸ್ಸಿಯ ಪರವಾಗಿ. ಕುಂದಾಪುರದ ಹೆಸರಾಂತ ತಂಡ ಕೂಡ ಜಾನ್ಸನ್. ಕುಂದಾಪುರ ಇಲ್ಲಿ
ತುಮಕೂರಿನ ಮೈದಾನ ಆಡ್ತಾ ಇದ್ದಾರೆ. ಮತ್ತೆ ಶೆಟ್ಟಿ 4ನೇ ಬಾರಿ. ಪಿಳ್ಳೆಗೆ ಸತ ಚೆಂಡು, ಹೈ ಶಾಟ್ ಗಾಳಿಯಲ್ಲಿ ತೇಲ್ತಾ ಇದೆ. ಪ್ರತಾಪ ರನ್ನಿಂಗ್ ಕ್ಯಾಚ್ ಅನ್ನ ಪಡೆಯುವ ಮುಖಾಂತರವಾಗಿ ಪಿಳ್ಳೆ ಕೂಡ ವಿಕೆಟ್ ಅನ್ನು ಒಪ್ಪಿಸಿದ್ದಾರೆ. ಜಾನ್ಸನ್ 4ನೇ ವಿಕೆಟ್ ನಷ್ಟವನ್ನ ಕಂಡುಕೊಂಡ್ರು. 4 ಚೆಂಡು, ಓಟಗಳು ಬರ್ತಾ ಇಲ್ಲ ಜಾನ್ಸನ್ಗೆ. ಬಹಳಷ್ಟು ಅನುಭವಿ ಆಟಗಾರನ ಹೊಂದಿರತಕ್ಕಂಥ 2 ತಂಡಗಳು ಜಾನ್ಸನ್ ಈ ಮೈದಾನಕ್ಕೆ ಸ್ವಲ್ಪ ಮಟ್ಟಿಗೆ ಇನ್ನಷ್ಟೇ ಹೊಂದಿಕೊಳ್ಳಬೇಕಾಗಿದೆ. ಇವಾಗ ಬರತಕ್ಕಂತ ಹೊಸ ದಾಂಡಿಗ ಸೂರಜ್. ಸ್ಕೋರ್ 45, 45ಕ್ಕೆ 4. ಇನ್ನು ಕೂಡ ಇವರಲ್ಲಿ 2 ಚೆಂಡುಗಳನ್ನು ಮುಕ್ತಾಯಗೊಳಿಸಬೇಕಾಗಿದೆ ಕಿಶನ್ ಶೆಟ್ಟಿ. BSC ಪರವಾಗಿ ಇವಾಗಲೇ ಅತ್ಯುತ್ತಮ ಒಂದು ಕ್ಯಾಚ್ ಪ್ರತಾಪ್ ಪಡ್ಕೊಂಡ್ರು. ಅಂಕಣ ಭಾಗದಲ್ಲಿ ಸೂರಜ್ ಬರ್ತಾ ಇದ್ದಾರೆ. ಸೂರಜ್ ಬೇಳೂರು ಪಡುಮುಂಡು ಪರಿಸರದಲ್ಲಿ ಬಹಳಷ್ಟು ಪಂದ್ಯಾಕೂಟದಲ್ಲಿ ಆಡಿದಂತ ಯುವ ಆಟಗಾರ, ಕ್ಷಿಪ್ರಗತಿಯಲ್ಲಿ ಒಂದು ಯಶಸ್ಸನ್ನ ಕಂಡಂತ ಆಟಗಾರ ಕೂಡ. ಜಾನ್ಸನ್ ಸೇವನೆ ಮಾಡ್ತಕ್ಕಂಥ ಆಟಗಾರ. ಕವರ್ಸಲ್ಲಿ ಉತ್ತಮ ರೀತಿಯ ಹೊಡೆತ, ಒಂದು ಸೇರ್ಪಡೆ ಮಾಡೋ ಪ್ರಯತ್ನ, ಬಹಳಷ್ಟು ಉತ್ತಮ ರೀತಿಯ ಒಂದು ಥ್ರೋ, ಸಲ್ಮಾನ್ಗೆ ಸ್ಲೋ ಆಗ್ತಾ ಇದೆ. ಪ್ರತಾಪ ಇವಾಗ 2ನೇ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಸೂರಜ್ ಬೇಳೂರು ಖಾತೆಯಲ್ಲಿ ಕೂಡ 2 ಓಟದ ಸೇರ್ಪಡೆ. ತಂಡದ ಮೊತ್ತ 47ಕ್ಕೆ ತಲುಪಿರ್ತಕ್ಕಂಥ ಜಾನ್ಸನ್. ಎರಡು 2025ರ ಪ್ರತಿಷ್ಠಿತ ಪಂದ್ಯಾಕೂಟ ಇಲ್ಲಿ ಸಾಗ್ತಾ ಇದೆ ಡಾಕ್ಟರ್ ಪುನೀತ್ ರಾಜ್ ಕಪ್ಗಾಗಿ. ಹೊಸ ವರ್ಷದ ಒಂದು ಪರ್ವ ಕಾಲದಲ್ಲಿ ನಡೆತಕ್ಕಂಥ ಒಂದು ಹಗಲು ರಾತ್ರಿಯ ದಾಂಡು ಚೆಂಡಿನ ಸಮರದ ಒಂದು ಬೃಹತ್ ಮೊತ್ತದ ಪಂದ್ಯ. ಶೆಟ್ಟಿ ಎಸೆದ ಚೆಂಡು ಔಟ್ ರೇಂಜ್ ಆಗ್ತಾ ಇದೆ. ಒಂದೋಟದ ಪೂರೈಕೆ ಥರ್ಡ್ ಮ್ಯಾನ್ ಭಾಗದಲ್ಲಿ ಸುಜಿತ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. 3ನೇ ಓಟವನ್ನು ಕೂಡ ಜಾನ್ಸನ್ ಪಡ್ಕೊಂಡ್ರು. ಈ ಹಂತದಲ್ಲಿ 7 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ ಅರ್ಧ ಶತಕ 50 ಓಟವನ್ನ ಜಾನ್ಸನ್ ದಾಖಲಿಸ್ತಾ ಇದೆ. ಎಂಡ್ ಆಫ್ 7 overs 50 ಫಾರ್ 4 ಇಂಪಾರ್ಟೆಂಟ್ ವಿಕೆಟ್ಸ್. ಇನ್ನು ಕೂಡ 6 ಚೆಂಡುಗಳು ಬಾಕಿ ಇದೆ ಮೊದಲ ಇನ್ನಿಂಗ್ಸ್ ನ ಮುಕ್ತಾಯಕ್ಕಾಗಿ. ಮತ್ತೆ BSC ಪರವಾಗಿ ತುರ್ತು ಸಮಾಲೋಚನೆ. ಅಂತಿಮ 6 ಚೆಂಡುಗಳಿಗೆ ಅದ್ಯಾರನ್ನ ಪರಿಚಯ ಮಾಡ್ತಾ ನೋಡ್ಬೇಕಾಗಿದೆ BSC ತಂಡ. ಕ್ರಿಕೆಟ್ ರಂಗ ಆರಂಭಿಕ ದಿನಗಳಲ್ಲಿ ಪ್ರಶಸ್ತಿಯ ಪಂದ್ಯಾಟಗಳು, ಆ ಬಳಿಕ 5,000 10,000 ಪಂದ್ಯಾಟಗಳು. ಅದೇ ರೀತಿ ಇವತ್ತಿನ ಕ್ರೀಡಾ ಜಗತ್ತು ಸ್ವಲ್ಪವರೆಗೆ ಕ್ರಿಕೆಟ್ ಶ್ರೀಮಂತವಾಗ್ತಾ ಇದೆ. 1 ಲಕ್ಷ, 2 ಲಕ್ಷ, 5 ಲಕ್ಷ, 10 ಲಕ್ಷದ ಪಂದ್ಯಾಟಗಳೆಲ್ಲ ಕ್ರಿಕೆಟ್ ರಂಗದಲ್ಲಿ ಮುಕ್ತಾಯವನ್ನು ಕಂಡಿತು. ಇಲ್ಲಿ 5 ಲಕ್ಷ ರೂಪಾಯಿಗಳ ಹಗಲು ರಾತ್ರಿಯ ಡಾಕ್ಟರ್ ಪುನೀತ್ ರಾಜ್ ಕಪ್ ನಡೆಸ್ತಾ ಇದೆ. ಚಕ್ರವರ್ತಿ ಸ್ಪೋರ್ಟ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಜಂಟಿ ಆಶ್ರಯದಲ್ಲಿ ಈ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಜಾನ್ BSC ಪರವಾಗಿ ಈ ತರ ಮತ್ತೆ ಸೂರಜ್ಗೆ ಸದಾ ಚೆಂಡು, ಬೌಲರ್ಸ್ ಬ್ಯಾಕ್ ಆಟವನ್ನು ಆಡ್ತಾ ಇರ್ತಕ್ಕಂಥ ಸೂರಜ್ ಲಾಂಗ್ ಆಫ್ ನಲ್ಲಿ ಒಂದೋಟ ಪೂರೈಕೆಯನ್ನ ಸೂರಜ್ ಮಾಡಿಕೊಂಡ್ರು. ಆರಂಭಿಕ ಆಟಗಾರನಾಗಿ ಕಣಕ್ಕಿಳಿದಂತ ಹರೀಶ್ ಮಂಗಳೂರು 16 ಎಸೆತಗಳ 21 ಓಟವನ್ನು ದಾಖಲಿಸಿದಂತ ಆಟಗಾರ. ಜಾನ್ಸನ್ ಎಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಇವತ್ತಿನ ದಿನದ 2ನೇ ಪಂದ್ಯಾಟದಲ್ಲಿ 51ಕ್ಕೆ ತಲುಪ್ತಾ ಇದೆ.
ಕ್ರಾಸ್ ಇಲಾರಾಗಿ ಬೀಸುವ ಪ್ರಯತ್ನವನ್ನ ಹರೀಶ್ ಮಂಗಳೂರು ಮಾಡಿದ್ರು. ನಿರೀಕ್ಷೆ ಮಾಡಿದ ಹೊಳೆತಲು ಬರ್ತಾ ಇಲ್ಲ. ವೇಗದ ಚೆಂಡನ್ನ ಈ ಹಂತದಲ್ಲಿ ದಾಖಲಿಸಿದಂತ ಜಾನ್. ಡಾಟ್ ಬಾಲಿನ ಸೇರ್ಪಡೆ ಮತ್ತೆ ಮೂರನೇ ಬಾರಿ. ಅಂತಿಮ ಹಂತದಲ್ಲಿ ಟರ್ನೆಸಕ್ ಮಾಡೋ ಪ್ರಯತ್ನದಲ್ಲಿ ಇವಾಗ ಬಿಗ್ ಶಾಟ್ ಅನ್ನ ದಾಖಲಿಸಿದ ಹರೀಶ್ ಮಂಗಳೂರು ಸಿಕ್ಸರ್ ದಾಖಲಿಸಿದ್ದಾರೆ. ಆ ರೋಟದ ಸೇರ್ಪಡೆ ಸಿಕ್ಸರ್ ಸಮೇತವಾಗಿ ತಂಡದ ಮೊತ್ತ 57 ಓಟವನ್ನ ದಾಖಲಿಸಿದಂತ ಜಾನ್ಸನ್ ಕುಂದಾಪುರದ ತಂಡ. ಅಂತಿಮ 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. ಜಾನ್ಸನ್ ನಿಧಾನಗತಿಯಲ್ಲಿ ಈ ರೀತಿಯ ಒಂದು ಸಿಕ್ಸರ್ ದಾಖಲಿಸುವ ಪ್ರಯತ್ನ ಹರೀಶ್ ಮಂಗಳೂರು ಯಶಸ್ಸನ್ನ ಪಡ್ಕೊಂಡ್ರು. ಯಾರ್ಕಲ್ಲ ಡೆಲವರಿ ಉತ್ತಪ್ಪ ಕ್ಷೇತ್ರ ರಕ್ಷಣೆ ಮಾಡತಕ್ಕಂತ ಒಂದೋಟದ ಸೇರ್ಪಡೆ. ಇವಾಗ ಸೂರಜ್ ಸ್ಟ್ರೈಕ್ ನಲ್ಲಿ. ಮತ್ತೆ ಸೂರಜ್ಗೆ ಸದ ಚೆಂಡು ಬಹಳಷ್ಟು ಬಿರುಸಿನ ಹೊಡೆತ. ಡೀಪ್ ಮಿಡ್ ವಿಕೆಟ್ ಸೀಮಾರೇಖೆ ಹೊರಭಾಗದಲ್ಲಿ ಸಿಕ್ಸರ್ ಈ ಬಾರಿ. ಆ ರೋಟದ ಸೇರ್ಪಡೆ ಅಂತಿಮ ಹಂತದಲ್ಲಿ ಒಂದು ಆರ್ಭಟದ ಹೊಡೆತವನ್ನು ದಾಖಲಿಸತಕ್ಕಂಥ ಜಾನ್ಸನ್ ಆಟಗಾರರು ಹರೀಶ್ ಮಂಗಳೂರು ಮತ್ತು ಸೂರಜ್. 1000ಕ್ಕೂ ಮಿಕ್ಕಿ ಒಂದು ಪಂದ್ಯಾಕೂಟವನ್ನು ವೀಕ್ಷಿಸತಕ್ಕಂಥ ಯೂಟ್ಯೂಬ್ ನ ಮಿತ್ರರಿಗೆ ನಮ್ಮ ಟೂರ್ನಮೆಂಟಿನ ಪರವಾಗಿ ಕೃತಜ್ಞತೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಈ ಪಂದ್ಯ 1020 ಮಂದಿ ವೀಕ್ಷಣೆ ಮಾಡ್ತಾ ಇದ್ದಾರೆ ಯೂಟ್ಯೂಬ್ ನಲ್ಲಿ. ಅಂತಿಮ ಚೆಂಡು ಸೂರಜ್ ಹೊಡೆತ ಸ್ವಲ್ಪ ಮಟ್ಟಿಗೆ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಅನ್ನ ಅರ್ಜುನ್ ಕೋಬ್ರಾ ಪಡ್ಕೊಂಡಿದ್ದಾರೆ BSC ಪರವಾಗಿ. ಇಲ್ಲಿಗೆ ಜಾನ್ಸನ್ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ 8 ಓವರ್ಗಳಲ್ಲಿ. 48 ಎಸೆತ ಜಯಕ್ಕಾಗಿ 65 ಓಟದ ಅವಶ್ಯಕತೆ BSC ಜಯಕ್ಕಾಗಿ. ಈ ಹಂತದಲ್ಲಿ ಮತ್ತೆ ವಿದ್ಯಮಾನ ಬದಲಾವಣೆ ಮಾಡ್ತಾ ಇದೆ ಮುಂದಿನ ಹಂತಕ್ಕಾಗಿ. ಶರತ್ ಕುಂಬಾಶಿ ಫ್ರಮ್ ಕುಂದಾಪುರ. ಹೌದು, ಧನ್ಯವಾದಗಳು ರಾಘು ಮಟ್ಪಾಡಿ ಅವರೇ. ಇವತ್ತು ಸಂಜೆ 7 ಗಂಟೆಗೆ ಸರಿಯಾಗಿ ಮತ್ತೆ 3ನೇ ದಿನದ ವೇದಿಕೆ ಕಾರ್ಯಕ್ರಮ ನಮ್ಮ ಈ ಒಂದು ಮೈದಾನವನ್ನು ಕಾಣುತ್ತೆ. ಆ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡ್ಲಿಕ್ಕಿದ್ದಾರೆ ಶ್ರೀ ಸುರೇಶ್ ಗೌಡ್ರು, ಶಾಸಕರು ತುಮಕೂರು ಗ್ರಾಮಾಂತರ. ಇವತ್ತು ನಡೆಯುವಂತ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡ್ಲಿಕ್ಕಿದ್ದಾರೆ. ನಮ್ಮ ಈ ಒಂದು ಕಾರ್ಯಕ್ರಮದ ಇವತ್ತಿನ ಸಂಜೆ ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿಕ್ಕಿದ್ದಾರೆ ಶ್ರೀ ಆರ್ ರಾಜೇಂದ್ರರವರು, ವಿಧಾನ ಪರಿಷತ್ ಸದಸ್ಯರು ತುಮಕೂರು. ನಮ್ಮ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿಕ್ಕಿದ್ದಾರೆ. ವರ್ಣರಂಜಿತ ವೇದಿಕೆ ಮೇಲ್ಭಾಗದಲ್ಲಿ ಪುಷ್ಪ ನಮನವನ್ನು ಮಾಡ್ಲಿಕ್ಕಿದ್ದಾರೆ ವೆಂಕಟೇಶ್ವರವರು, ಅಧ್ಯಕ್ಷರು KMF ಹಾಗೂ ಶಾಸಕರು ಪಾವಗಡ ವಿಧಾನಸಭಾ ಕ್ಷೇತ್ರ. ಅವ್ರ ಜೊತೆಗೆ ಶ್ರೀ ಗೋವಿಂದರಾಜು, ಕಾಂಗ್ರೆಸ್ ಮುಖಂಡರು, ತುಮಕೂರು ವಿಧಾನಸಭಾ ಕ್ಷೇತ್ರ. ಇವರು ನಮ್ಮ ವೇದಿಕೆ ಮೇಲ್ಭಾಗದಲ್ಲಿ ಪುಷ್ಪ ನಮನ ಕಾರ್ಯಕ್ರಮವನ್ನು ಇವತ್ತು ಕಾರ್ಯಕ್ರಮದಲ್ಲಿ ಮಾಡ್ಲಿಕ್ಕಿದ್ದಾರೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಸನ್ಮಾನಿತರು 2 ದಿನಗಳಿಂದಲೂ ಕೂಡ ಸಾಗಿರುವಂತಹ ವೇದಿಕೆ ಮೇಲ್ಭಾಗದಲ್ಲಿ ಸಾಧಕರನ್ನ ಗೌರವಿಸಿ ಸನ್ಮಾನಿಸುವಂತದ್ದು ಕಾರ್ಯಕ್ರಮವನ್ನ ನಮ್ಮ ಸಂಘಟಕರು ಮಾಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನ ಪಡ್ಕೊಳ್ಳುವವರು ಶ್ರೀ PN ಕೃಷ್ಣಮೂರ್ತಿರವರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ PNK ಟೌನ್ಶಿಪ್. ಈ ಟೂರ್ನಮೆಂಟಿನ 5 ಲಕ್ಷ ರೂಪಾಯಿಗಳ ಮೊದಲ ಪ್ರಶಸ್ತಿಯ ನಗದಿನ ಪ್ರಾಯೋಜಕರು ಕೂಡ ಶ್ರೀ PN ಕೃಷ್ಣಮೂರ್ತಿರವರು.
ಇವತ್ತು ಅವರ ಒಂದು ಜನ್ಮದಿನ ಕೂಡ ಇದೇ ಒಂದು ವೇದಿಕೆ ಮೇಲ್ಭಾಗದಲ್ಲಿ ಹುಟ್ಟುಹಬ್ಬವನ್ನ ಕೂಡ ನಮ್ಮ ಸಂಘಟಕರು ಆಚರಿಸಲಿಕ್ಕಿದ್ದಾರೆ. ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನ ಪಡ್ಕೊಳ್ತಾರೆ. ಮತ್ತೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಕ್ರೀಡಾ ರತ್ನ ಗೌರವವನ್ನು ಪಡ್ಕೊಳ್ಳುವಂತ ಗಣ್ಯರು ಶ್ರೀ ಮನೋಜ್ ಸೆಲ್ಯುಲರ್ ಪಾಯಿಂಟ್ ಮತ್ತು ಶ್ರೀ ಗಣೇಶ್ ಬಾವಿಕಟ್ಟೆ ಗ್ರೂಪ್ಸ್, ಶ್ರೀ ನರ್ಸೇಗೌಡ್ರು ಗುತ್ತಿಗೆದಾರರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಗೌರವ ರತ್ನವನ್ನ ಪಡ್ಕೊಳ್ಳಿಕ್ಕಿದ್ದಾರೆ. ಇವೆಲ್ಲವೂ ಕೂಡ ಇವತ್ತು ನಡೆಯುವಂತ ಕಾರ್ಯಕ್ರಮದ ವೇದಿಕೆ ಮೇಲ್ಭಾಗದಲ್ಲಿ ಸಾಗುವಂತ ಕಾರ್ಯಕ್ರಮಗಳು. ನಮ್ಮ ಈ ಒಂದು ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನು ತೋರ್ಪಡಿಸಿದ್ರೆ ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರು ಕನ್ನಡ ಚಲನಚಿತ್ರರಂಗದಲ್ಲಿ ಬಹಳಷ್ಟೊಂದು ಯಶಸ್ಸನ್ನ ಕಂಡು ಕರುನಾಡಿನಲ್ಲಿ ಸೂಪರ್ ಹಿಟ್ ಚಲನಚಿತ್ರಗಳನ್ನು ಕೊಡೋ ಮುಖಾಂತರವಾಗಿ ಬಹಳಷ್ಟೊಂದು ಅಭಿಮಾನಿಗಳನ್ನು ಹೊಂದಿರುವಂತ ದುನಿಯಾ ವಿಜಯರವರು ನಿರ್ದೇಶಕರು ಹಾಗೂ ಚಲನಚಿತ್ರ ನಟರು ಅವರು ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ವಿಶೇಷ ಆಹ್ವಾನಿತರಾಗಿ ಬರ್ಲಿಕ್ಕಿದ್ದಾರೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಶ್ರೀ GL ನರೇಂದ್ರ ಬಾಬುರವರು, ಹಿರಿಯ ವಕೀಲರು ತುಮಕೂರು, ಶ್ರೀ ಶ್ರೀನಿವಾಸರವರು ಮಹಾನಗರ ಪಾಲಿಕೆ ಸದಸ್ಯರು, ಶ್ರೀ ಕೃಷ್ಣಯ್ಯ ಎಂಬಿರವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಶ್ರೀ ಉಮೇಶ್ ಗೌಡ ಬಿಜೆಪಿ ಮುಖಂಡರು, ಶ್ರೀ ಜಗದೀಶ್ ಚೌಧರಿರವರು ಅಧ್ಯಕ್ಷರು ಬಿಜೆಪಿ ನೆಲಮಂಗಲ ತಾಲೂಕು. ಈ ರೀತಿಯಲ್ಲಿ ಇವರೆಲ್ಲರೂ ಕೂಡ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿದ್ರೆ ಇವತ್ತಿನ ಕಾರ್ಯಕ್ರಮದ ಅತಿಥಿಗಳು ಶ್ರೀ ಧನಿಯಾ ಕುಮಾರ್ ಅವರು ಅಧ್ಯಕ್ಷರು ಕನ್ನಡ ಸೇನೆ, ಶ್ರೀ ಪ್ರಸನ್ನರವರು ಅಧ್ಯಕ್ಷರು, ಅದೇ ರೀತಿಯಲ್ಲಿ ಶ್ರೀ ಅನಿಲ್ ರವರು ಯುವ ಮುಖಂಡರು, ಶ್ರೀ ವೇದಮೂರ್ತಿರವರು ಬಿಜೆಪಿ ಮುಖಂಡರು, ಶ್ರೀ ತನೂಜ್ ಕುಮಾರ್ ರವರು ಅಧ್ಯಕ್ಷರು ವಿವೇಕಾನಂದ ಸೇನಾ ಟ್ರಸ್ಟ್, ಶ್ರೀ ಅರುಣ್ ಕೃಷ್ಣಯ್ಯರವರು ಜಿಲ್ಲಾಧ್ಯಕ್ಷರ ವಿಜಯ ಸೇನೆ ತುಮಕೂರು, ಶ್ರೀ ಅನಿಲ್ ನಾಯಕ್ರವರು ಅಧ್ಯಕ್ಷರು ಜೈ ಕರ್ನಾಟಕ ಸಂಘಟನೆ, ಶ್ರೀ NS ಸೀನಣ್ಣದವರು ಹನುಮಂತಪುರ ತುಮಕೂರು, ಅದೇ ರೀತಿಯಲ್ಲಿ ಶ್ರೀ ಮಲ್ಲಿಕಾರ್ಜುನಯ್ಯ ರವರು ಉಪಾಧ್ಯಕ್ಷರು ತುಮಕೂರು ವೀರಶೈವ ಸಹಕಾರ ಸಂಘ, ಶ್ರೀ LS ಗೌಡ್ರವರು ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ, ಶ್ರೀ ಅರುಣ್ ಕುಮಾರ್ ರವರು ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ, ಶ್ರೀ ದರ್ಶನ್ ರವರು ಬಿಜೆಪಿ ಮುಖಂಡರು, ಅವ್ರ ಜೊತೆಗೆ ಶ್ರೀ ನವಚೇತನ್ ರವರು ಜಿಲ್ಲಾಧ್ಯಕ್ಷರು ಬಿಜೆಪಿ ಯುವ ಮೋರ್ಚಾ, ಶ್ರೀ ರಂಗಸ್ವಾಮಿ ರವರು ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ, ಶ್ರೀ ಮಾರುತಿರವರು ಕನ್ನಡ ಪರ ಸಂಘಟನೆ, ಶ್ರೀ ಕಿರಣ್ ರವರು ಯುವ ಮುಖಂಡರು ಕೋತಿ ತೋಪು, ಶ್ರೀ ನಿಜಾನಂದ ಮೂರ್ತಿರವರು ಬಿಜೆಪಿ ಮುಖಂಡರು ಇವರೆಲ್ಲರೂ ಕೂಡ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು. ಚೂನವಿನ ಮತ್ತು ಲೆಫ್ಟಿ ಆಟಗಾರ ಸುನಿಲ್ ಕುಟ್ಟ, ರೈಟ್ ಲೆಫ್ಟಿ ಅಂಗಣವನ್ನು ಕಾಣ್ತಾ ಇದೆ BSC ಬ್ಯಾಟರಾಯನಪುರ. ಕಳೆದ ಕ್ರೀಡಾ ವೃತ್ತದಲ್ಲಿ 5 ಲಕ್ಷ ರೂಪಾಯಿಗಳ ಮೊದಲ ಪ್ರಶಸ್ತಿಯನ್ನ ಇಟ್ಟು ಪಂದ್ಯಕೂಟವನ್ನು ಯಶಸ್ಸಾಗಿ ಮುಗಿಸಿರುವಂತ ಮಂಜಣ್ಣ ಅವರ ಸಾರಥ್ಯದ BSC ಬ್ಯಾಟರಾಯನಪುರ 2026ರಲ್ಲಿ ಮಾರ್ಚ್ ತಿಂಗಳಲ್ಲಿ 10 ಲಕ್ಷ ರೂಪಾಯಿಗಳ ಮೊದಲ ಪ್ರಶಸ್ತಿಯ ಹಗಲು ರಾತ್ರಿ ಟೂರ್ನಮೆಂಟ್ ಅನ್ನು ನಡೆಸುವಂತ ಸರ್ವ ಸಿದ್ಧತೆಯನ್ನು ಮಾಡ್ತಾ ಇರುವಂತ BSC ಬ್ಯಾಟರಾಯನಪುರ ತುಮಕೂರಿನ ಈ ಪಂದ್ಯಾಟವನ್ನು ಇಲ್ಲಿ ಆಡ್ತಾ ಇದೆ. ಜಾನ್ಸನ್ ಜೇನುಗೂಡು ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಸುಬ್ಬು ಬೆಂಗಳೂರು ಮಾಕಳಿಯ ಪರಿಸರದ ಮತ್ತರು ಅನುಭವಿ ಎಸೆತಗಾರ ಮೊದಲ ಓವರ್ಗಾಗಿ. ಸುನೀಲ್ ಅದಕ್ಕೆ ಎಸೆದ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ದಿವಾಕರ್ ಸುಬ್ಬು. ನಾವು ಕಂಡ ಹಾಗೆ ಬೆಂಗಳೂರಿನ ಪರಿಸರದಲ್ಲಿ ಬಹಳಷ್ಟು ಟೂರ್ನಮೆಂಟ್ಗಳಲ್ಲಿ ಜನಪ್ರಿಯತೆ ಎಸೆತವನ್ನು ಕಂಡುಕೊಂಡಂತ ಒಂದು ಬೌಲರ್ ಕೂಡ ದಿವಾಕರ ಸುಬ್ಬು. ಅವಿಘ್ನ ಸೃಷ್ಟಿ ಬೆಂಗಳೂರು ಎನ್ನುವಂತ ತಂಡದಲ್ಲಿ ಟೆನ್ನಿಸ್ ಬಾಲಿಗೆ ಪಾದಾರ್ಪಣೆಯನ್ನು ಮಾಡಿರುವಂತ ಯುವ ಆಟಗಾರ ಕೂಡ ದಿವಾಕರ ಸುಬ್ಬು.
ಈ ಬಾರಿ ಮತ್ತೆ ಓಟಗಳು ಬರ್ತಾ ಇಲ್ಲ. ಬಹಳಷ್ಟು ಉತ್ತಮ ಲೈನ್ ಅಂಡ್ ಲೆಂತ್ ಡೆಲಿವರಿ. ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡೆ ಕಾಣ್ತಾ ಇದೆ BSC ಬ್ಯಾಟರಾಯನಪುರ. S7 ಸ್ಪೋರ್ಟ್ಸ್ ಈ ಟೂರ್ನಮೆಂಟ್ ಇನ 9 ಕ್ಯಾಮೆರಾಗಳ ಬಳಕೆಯಲ್ಲಿ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಶಾಮೀರ್ ಎಸ್ ಶ್ರೀನಿವಾಸಪುರ ಅವರ ಮುಂದಾಳತ್ವದಲ್ಲಿ S7 ಸ್ಪೋರ್ಟ್ಸ್ ಇನ ತಂಡ ಮತ್ತೆ ಸುಬ್ಬ ಎಸೆತಗಾರಕ ಭಾಗದಲ್ಲಿ ಲೆಫ್ಟಿಯ ಹೊಡೆತ. ಲಾಂಗ್ ಆನ್ ಭಾಗದಲ್ಲಿ ಕೆಂಚ ಬಸವರಾಜ ಈ ಚೆಂಡ ಅಡ್ಡಾಯಿಸಿದ್ರು. ಒಂದೋಟದ ಸೇರ್ಪಡೆ ಕೂಡ. BSC ಖಾತೆ ಆರಂಭದ ಕಾಣ್ತಾ ಇದೆ. ಆರಂಭಿಕ ಓವರ್ನ 3 ಚೆಂಡು ಮುಕ್ತಾಯ. ಐತಿಹಾಸಿಕ ದಾಖಲೆ ವೈಭವಪೇರಿತವಾದಂತ 5 ಲಕ್ಷ ರೂಪಾಯಿಗಳ ಮೊದಲ ಪ್ರಶಸ್ತಿಯ ಪಂದ್ಯಕೂಟ ಅಂಕಣವನ್ನು ಕಂಡುಕೊಳ್ತಾ ಇದೆ. ಡಾಕ್ಟರ್ ಪುನೀತ್ ರಾಜ್ ಕಪ್ಪಿಗಾಗಿ ದಿವಂಗತ ಡಾಕ್ಟರ್ ಜಯರಾಮ್ ರವರ ಸ್ಮರಣಾರ್ಥವಾಗಿ 4 ದಿನಗಳ ಕಾಲ ಈ ಟೂರ್ನಮೆಂಟಿನ ಸಂಯೋಜನೆ ನಡೆದ್ರು ಕೂಡ ಇವತ್ತು 3ನೇ ದಿನಕ್ಕಾಗಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಲ್ಯಾಂಡ್ ಲಾರ್ಡ್ ಈ ಚಿತ್ರ ತಂಡದ ಎಲ್ಲ ನಟರು ಕೂಡ ಇವತ್ತು ಸಂಜೆ ನಮ್ಮ ಕಾರ್ಯಕ್ರಮಕ್ಕೆ ಬರಲಿಕ್ಕಿದ್ದಾರೆ. ಮೊದಲ ದಿನ ಜಿ ಕನ್ನಡ ಖ್ಯಾತಿಯ ಚನ್ನಪ್ಪ ಮತ್ತು ತಂಡ ಆಕರ್ಷಕ ಮನೋರಂಜನೆಯ ಕಾರ್ಯಕ್ರಮದ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ರು. ಈ ರೀತಿಯಲ್ಲಿ ವೈಭವ ಪ್ರೇರಿತವಾದಂತ ಟೂರ್ನಮೆಂಟ್ ಇಲ್ಲಿ ಸಾಗ್ತಾ ಇದೆ. ಮತ್ತೆ 4ನೇ ಬಾರಿ ಪವರ್ ಪ್ಲೇ ಹಂತಕ್ಕಾಗಿ ಮೊದಲ ಓವರ್ ಪ್ರಾರಂಭವನ್ನು ಕಂಡುಕೊಳ್ತಾ ಇದೆ. ಜೇನುಗೂಡು ಜಾನ್ಸನ್ ಕುಂದಾಪುರ. ನವಿನ ಹೊಡೆತ ಚೆಂಡು ಕ್ಷೇತ್ರಕ್ಷಕರ ಕ್ಷೀಣ ಮೇಲ್ಭಾಗದಲ್ಲಿ ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ವಿಭಾಗದಲ್ಲಿ ಬೌಂಡ್ರಿ. ಮೊದಲ ಬೌಂಡರಿಯನ್ನು ದಾಖಲಿಸಿದಂತ ಹೊಸಕೋಟೆ ಪರಿಸರದ ನವೀನ ನ್ಯಾಶ್ ಬೆಂಗಳೂರಿನ ಪರವಾಗಿ ಅನೇಕ ಪಂದ್ಯಾಟವನ್ನು ಆಡಿರುವಂತಹ ಆಟಗಾರ. ಇತ್ತೀಚಿನ ದಿನಗಳಲ್ಲಿ BSC ಬ್ಯಾಟರಾಯನಪುರದ ಪರವಾಗಿ ಕಾಯಂ ಆಟವನ್ನು ಆಡ್ತಾ ಇರುವಂತಹ ಅನುಭವಿ ಆಟಗಾರ. ದಾಳಿಯ ಮುಖಾಂತರವಾಗಿ ಮೊದಲ ಬೌಂಡರಿಯ ಸೇರ್ಪಡೆ. ತಡ ಮತ್ತು ಅಂಕಿಅಂಶ ಪಟ್ಟಿಯಲ್ಲಿ 5ಕ್ಕೆ 2 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಪವರ್ ಪ್ಲೇ ಹಂತ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮೊದಲ ಓವರ್ಗಾಗಿ ರವೀಂದ್ರ ಹೆಗಡೆ ಅವರ ಸಾರಥ್ಯ ತಂಡ ಜಾನ್ಸನ್ ಕುಂದಾಪುರ 2014ರಲ್ಲಿ 2 ಲಕ್ಷ ರೂಪಾಯಿಗಳ ಟೂರ್ನಮೆಂಟ್ ಅನ್ನು ಇದೇ ಸಂಸ್ಥೆಯ ಅಂಗಣದಲ್ಲಿ ಸಂಯೋಜನೆ ಮಾಡಿದ್ರು. ಆ ಒಂದು ಟೂರ್ನಮೆಂಟಿನ ರನ್ನರ್ಸ್ ಪ್ರಶಸ್ತಿಯನ್ನು ಪಡ್ಕೊಂಡಂತ ಜಾನ್ಸನ್ ಕುಂದಾಪುರ ತಂಡ ಜೇನುಗೂಡು ಜಾನ್ಸನ್ ರೂಪದಲ್ಲಿ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. BSC ಬ್ಯಾಟರಾಯನಪುರದ ವಿರುದ್ಧವಾಗಿ ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಬಹಳಷ್ಟೊಂದು ಉತ್ತಮ ರೀತಿಯ ಬ್ಲಾಕರ್ ಎಸೆತ. ಒಂದು ಹಂತದಲ್ಲಿ ಆಟಗಾರನ ಏಕಾಗ್ರತೆ ಪರೀಕ್ಷಿಸಬಲ್ಲಂತ ಒಂದು ತೀರಾ ಯಾರ್ಕಲ್ ಡೆಲಿವರಿಯನ್ನು ದಾಖಲಿಸಿದ್ದಾರೆ. ಮತ್ತೆ ಒಂದೋಟದ ಸೇರ್ಪಡೆ. ಈ ಓವರಿನ ಮುಕ್ತಾಯಕ್ಕಾಗಿ 1 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಜಾನ್ಸನ್ ಜೇನುಗೂಡು ತಂಡ ಗೋಟಿನ ಹಿಂಬದಲ್ಲಿ ರಾಜಾ ಸಾಲಿಗ್ರಾಮ ಪಂಚ ದೇಶಗಳಲ್ಲಿ ಆಡಬಲ್ಲಂತ ಏಕಮಾತ್ರ ಆಟಗಾರ ಕೂಡ. ಸುನೀಲ್ ಕುಟ್ಟ ಹೊಡೆತ. ಶಿವಕುಂದಾಪುರ ಕ್ಷೇತ್ರ ರಕ್ಷಣೆ ಮಾಡಿದ್ರು ಅಶ್ವಿಕಾ. ಮಿಡ್ ಆಫ್ ವಿಭಾಗದಲ್ಲಿ ಓಟಗಳು ಬರ್ತಾ ಇಲ್ಲ. ಎಡಪ್ ಸ್ಕೋರ್ 6 ವಿದೌಟ್ ಲಾಸ್. ಮೊದಲ ಓವರ್ನ ಮುಕ್ತಾಯದಲ್ಲಿ 6ಕ್ಕೆ 4 ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. BSC ಬ್ಯಾಟರಾಯನಪುರದ ತಂಡ 65 ಟಾರ್ಗೆಟ್ ನಂಬರ್ ಇರುತ್ತೆ. ಇನ್ನು ಕೂಡ ಜಯಕ್ಕಾಗಿ 42 ಎಸೆತ, 59 ಓಟದ ಅವಶ್ಯಕತೆ. ನಿರಂತರ 2 ದಿನಗಳ ಕಾಲ ಕೂಡ ಬಹಳಷ್ಟು ಮಂದಿ ಕ್ರೀಡಾ ಪ್ರೇಕ್ಷಕರ ಹೌಸ್ಫುಲ್ ಅನ್ನ ಕಂಡಿರುವಂತ ಒಂದು ಸರ್ಕಾರಿ ಜೂನಿಯರ್ ಕಾಲೇಜು ಆಟದ ಮೈದಾನದ ಒಳಭಾಗದಲ್ಲಿ 3ನೇ ದಿನಕ್ಕೆ ಮತ್ತೆ ಐತಿಹಾಸಿಕ ದಾಖಲೆ ವೈಭವ ಪೇರಿತವಾದಂತ ಪಂದ್ಯಕೂಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ನಾಳೆ ದಿನ ಸಮಾರೋಪ ಸಮಾರಂಭ ಕಾರ್ಯಕ್ರಮ, ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ, ವೇದಿಕೆ ಮೇಲ್ಭಾಗದಲ್ಲಿ ಎಲ್ಲ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಸಾಗುತ್ತೆ. ಈ ರೀತಿಯ ಕಾರ್ಯಕ್ರಮಗಳು ಮುಕ್ತಾಯವಾದ ಕಂಡ ಬಳಿಕ ಮತ್ತೊಂದು ಇತಿಹಾಸದ ದಾಖಲೆ ಮುಖಪುಟವನ್ನು ಸುವರ್ಣ ಅಕ್ಷರಗಳಲ್ಲಿ ಬರೆಯುವಂತ ಪ್ರಯತ್ನವನ್ನ ಮಾಡುವುದಕ್ಕಾಗಿ ಸರ್ವ ಸಿದ್ಧತೆಯನ್ನು ಮಾಡ್ತಾ ಇದೆ ರಾಜ್ ಸಾಂಸ್ಕೃತಿಕ ಕ್ರೀಡಾ ಸಂಘ ಮತ್ತು ಚಕ್ರವರ್ತಿ ಸ್ಪೋರ್ಟ್ಸ್ ಅಸೋಸಿಯೇಷನ್ ಜಂಟಿ ಆಶ್ರಯದಲ್ಲಿ ಟೂರ್ನಮೆಂಟಿನ ಸಂಯೋಜನೆ ಮಾಡ್ತಾ ಇದೆ.
ಎಸೆತಗಾರಕವಾಗದಲ್ಲಿ ಜಸಂತ್. ರವೀಂದ್ರ ಹೆಗಡೆ ಸಾರಥ್ಯ ತಂಡ 500-600ಕ್ಕೂ ಮಿಗಿಲಾಗಿ ಪ್ರಶಸ್ತಿಯನ್ನು ಜಯಿಸಿದಂತ ಕುಂದಾಪುರ ಪರಿಸರದ ಜಾನ್ಸನ್ ಜೇನುಗೂಡು ರೂಪದಲ್ಲಿ ಈ ಟೂರ್ನಮೆಂಟ್ ಅಲ್ಲಿ ಆಡ್ತಾ ಇದೆ. ಎರಡನವರಿಗಾಗಿ ಜಸಂತ ದೇವಾಡಿಗ. ಲೆಗ್ ಲೈಸ್ ಮಾಡಬಲ್ಲಂತ ಪ್ರಯತ್ನ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಒಂದೋಟ ಕ್ಷೇತ್ರ ರಕ್ಷಣೆ ವೈಫಲ್ಯ ತನ್ಮೂಲಕ ಒಂದರ ಬದಲಿಗೆ ಎರಡೋಡ ಪೂರೈಕೆ ಮಾಡ್ತಾ ಇದೆ ಬಿಎಸ್ಸಿ ಬ್ಯಾಟರಾಯನಪುರ. ಎಸೆತಗಾರರಲ್ಲಿ ಜಸಂತ್ ದೇವಾಡಿಗ ಸ್ಪೋರ್ಟ್ಸ್ ಝೋನಿನ ಮಾಲಕ ಕೂಡ. ಇತ್ತೀಚಿನ ದಿನಗಳಲ್ಲಿ ಕ್ರೀಡೆ ವಿಭಾಗಕ್ಕೆ ಅತ್ಯುತ್ತಮ ರೀತಿಯ ಒಂದು ಕ್ರೀಡಾ ಸಲಕರಣೆಗಳನ್ನು ಅತಿ ರಿಯಾಯಿತಿ ದರದಲ್ಲಿ ಕೊಡ್ತಾ ಇರುವಂತಹ ಒಂದು ಹೆಮ್ಮಾಡಿಯ ಪರಿಸರದ ಸ್ಪೋರ್ಟ್ಸ್ ಝೋನ್, ಅದರ ಮಾಲಕ ಕೂಡ ಜಸಂತ್ ದೇವಾಡಿಗ. ರೈಸಿಂಗ್ ಡೆಲಿವರಿಗೆ ಅವಕಾಶವನ್ನು ಮಾಡಿಕೊಟ್ರು. ಗುಡ್ ಲೈನ್ ಡೆಲಿವರಿಯ ಜೊತೆಗೆ ಒಂದಷ್ಟು ಚೆಂಡಿಗೆ ನಗೆತವನ್ನು ಕೊಡಬಲ್ಲಂತ ಪ್ರಯತ್ನಗಳು ಮತ್ತೆ ಯಶಸ್ಸನ್ನು ಕಾಣ್ತಾ ಇದೆ. ಡಾಟ್ ಬಾಲ್ ಚೂ ನವೀನ ಓಟವನ್ನು ದಾಖಲಿಸ್ತಾ ಇಲ್ಲ. ತಡ ಮತ್ತು 8ಕ್ಕೆ ಲಾಸ್. ಈ ಓವರ್ ನಲ್ಲಿ 3ನೇ ಚೆಂಡು ಮುಂದುವರಿಕೆ ಕಾಣಬೇಕಾಗಿದೆ. ಲ್ಯಾಂಡ್ ಲಾರ್ಡ್ ಬೌಲಿಂಗ್ ತುದಿಯನ್ನು ಬಳಸಲಾಗ್ತಾ ಇದೆ. ಇದನ್ಮಧ್ಯೆ ಮತ್ತೆ ಓಟಗಳು ಬರ್ತಾ ಇದೆ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಓಟ ದಾಖಲಿಸುವ ಪ್ರಯತ್ನ. ಕೆಂಚ ಬಸವರಾಜ ನಾನ್ ಸ್ಟ್ರೈಕರ್ ವಿಭಾಗಕ್ಕೆ ಡೈರೆಕ್ಟ್ ಶೂಟ್ ಮಾಡಿದ್ರು. ತೃತೀಯ ನೇತ್ರ ಅದ್ಯಾವ ತೀರ್ಪು ಹೊರ ಬೀಳುತ್ತೆ ನೋಡ್ಬೇಕಾಗಿದೆ. ಜೇನುಗೂಡು ಜಾನ್ಸನ್ 65ರ ಟಾರ್ಗೆಟ್ ನಲ್ಲಿ 2ನೇ ಇನ್ನಿಂಗ್ಸ್ ಬೌಲಿಂಗ್ ವಿಭಾಗವನ್ನು ಅದ್ಯಾವ ರೀತಿಯಲ್ಲಿ ಬಲಿಷ್ಠಗೊಳಿಸ್ತಾರೆ ನೋಡ್ಬೇಕಾಗಿದೆ. ಬಿಎಸ್ಸಿ ಬ್ಯಾಟರಾಯನಪುರ ಮಂಜಣ್ಣವರ ಒಂದು ಪ್ರವರ್ತನೆಯಲ್ಲಿ, ಚಂದ ಕೃಷ್ಣ ಅವರ ಮುಂದಾಳತ್ವದಲ್ಲಿ, ಧೀರಾಜ್ ಇವರೆಲ್ಲರ ಮುಂದಾಳತ್ವದಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ಪಂದ್ಯಕೂಟವನ್ನು ಆಡ್ತಾ ಇರುವಂತಹ ಬಿಎಸ್ಸಿ ಬ್ಯಾಟರಾಯನಪುರ ನಾನ್ ಸ್ಟೇಟ್ ವಿಭಾಗದ ಬಣದ ಪಂದ್ಯಾಟದಲ್ಲಿ ಬಹಳಷ್ಟು ಒಂದು ಪ್ರಶಸ್ತಿಗಳನ್ನು ಜಯಿಸಿರುವಂತಹ ಒಂದು ತಂಡ. ಅಪರೂಪಕ್ಕೊಮ್ಮೆ ಈ ರೀತಿಯ ಒಂದು ರಾಜ್ಯ ಮಟ್ಟದ ತಂಡಗಳ ನಡುವೆ ಪಂದ್ಯಾಟವನ್ನು ಆಡ್ತಾ ಇದೆ. ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಬಹಳಷ್ಟು ಒಂದು ಪ್ರಶಸ್ತಿಯನ್ನ ಜಯಿಸಿರುವಂತ ಬಿಎಸ್ಸಿ ಬ್ಯಾಟರಾಯನಪುರ ಬೆಂಗಳೂರಿನ ತಂಡ ಟೆನ್ನಿಸ್ ಬಾಲಿನ ಅಗ್ರಮಾನ್ಯ ತಂಡವಾಗಿರುವಂತಹ ಜಾನ್ಸನ್ ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ತಾ ಇದೆ. ಹಲೋ, ಮುಂದಿನ ಪಂದ್ಯ ಯಾವುದು ಅಂತ ಹಂಗೆ ಅನೌನ್ಸ್ ಮಾಡಿ. ನಾಟ್ ಔಟ್ ಎನ್ನುವಂತ ಸೂಚನೆ ಬರ್ತಾ ಇದೆ. ಚುರುಕಿನ ಕ್ಷೇತ್ರ ರಕ್ಷಣೆ ಮಾಡಿದ್ರು ಕೂಡ ಒಂದು ರಿಸ್ಕಿ ಸಿಂಗಲ್ ಹೊಡೆ ಪೂರೈಕೆಯನ್ನು ಕಾಡ್ತಾ ಇದೆ ಬಿಎಸ್ಸಿ ಬ್ಯಾಟರಾಯನಪುರ ಬೆಂಗಳೂರಿನ ತಂಡ. 9ಕ್ಕೆ ಲಾಸ್. 3 ಚೆಂಡುಗಳು ಬಾಕಿಯಲ್ಲಿ ಉಳಿತಾ ಇದೆ. 2ನೇ ಓವರಿನ ಪವರ್ ಪ್ಲೇ ಹಂತದ ಮುಕ್ತಾಯಕ್ಕಾಗಿ ಸುನೀಲ್ ಕುಟ್ಟನ ಹೊಡೆತ. ಹರೀಶ್ ಮಂಗಳೂರು ಚೆಂಡನ್ನು ಅಡ್ಡಾಯಿಸ್ತಾ ಇದ್ದಾರೆ. ಮತ್ತೆ ಒಂದೊಡ ಸೇರ್ಪಡೆ. ತಡ ಮೊತ್ತ 10. ಅಂಗಣ ಒಳಭಾಗದಲ್ಲಿ ಪಂದ್ಯಾಟಗಳು ಮುಂದುವರಿಕೆಯನ್ನು ಕಾಣ್ತಾ ಇದ್ದ ಹಾಗೆ ನಾಳೆ ದಿನ ನಡೆಯುವಂತ ಎಲ್ಲಾ ಪಂದ್ಯಾಟಗಳು ಕೂಡ ಪ್ರೇಕ್ಷಕರ ಕುತೂಹಲದ ಪಂದ್ಯ. ಅಂತಿಮ ದಿನದ ಪಂದ್ಯಾಟಗಳು ಅಂಗಣ ಒಳಭಾಗದಲ್ಲಿ ನಾಳೆ ದಿನ ಸಾಗುತ್ತೆ. ಇವತ್ತು ನಡೆಯುವಂತ ಪಂದ್ಯ ಕೆಲವೊಂದು ತಂಡಗಳು ಉಳಿವಿನ ನಡುವೆ ಪಂದ್ಯಾಟವನ್ನು ಆಡಬೇಕಾಗಿದೆ. ಅದ್ಯಾವ ತಂಡ ಕ್ವಾಲಿಫೈ ಹಂತವನ್ನ ಕಾಣುತ್ತೆ ಎನ್ನುವುದಾಗಿ ನೋಡಬೇಕಾಗಿದೆ. ತನ್ಮಧ್ಯೆ ಕ್ಯಾಚ್ ಆಗೋ ಸಾಧ್ಯತೆ. ನಿಖಿಲ್ ಬೈಂದೂರು ಪರಿಸರದ ಇವ ಆಟಗಾರ ಕೂಡ ಕ್ಯಾಚ್ ಅನ್ನು ಪಡ್ಕೊಳ್ಳಬಲ್ಲಂತ ಪ್ರಯತ್ನವನ್ನು ಮಾಡಿದ್ರು. ಯಶಸ್ಸನ್ನ ಕಾಣ್ತಾ ಇಲ್ಲ. ಮತ್ತೆ ಒಂದೋಟದ ಸೇರ್ಪಡೆಯನ್ನು ಕಾಣ್ತಾ ಇದೆ ಬಿಎಸ್ಸಿ ಬ್ಯಾಟರಾಯನಪುರ ಬೆಂಗಳೂರಿನ ತಂಡ. 11 without loss. Last one ball remain now. Second over in progress. 2ರ ಚಾಲ್ತಿಯಲ್ಲಿ ಜಸಂತ ದೇವಾಡಿಗೆ 1 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ ಒನ್ ಬಾಲ್.
ಸುನಿಲ್ ಕುಟ್ಟ ಬಹಳಷ್ಟೊಂದು ಲೆಕ್ಕಾಚಾರದ ಆಟವನ್ನು ಆಡ್ತಾ ಇದ್ದಾರೆ. ಸೂರಜ್ ಬೇಳೂರು ಮತ್ತೆ ಚೆಂಡನ್ನು ಅಡ್ಡಾಯಿಸಿದ್ರು. ಎಂಡ್ ಆಫ್ 2 ಓವರ್ ಸ್ಕೋರ್ 12 ವಿತೌಟ್ ಲಾಸ್. ಇನ್ನು ಕೂಡ ಜಯಕ್ಕಾಗಿ 36 ಎಸೆತ 53 ಓಟದ ಅವಶ್ಯಕತೆ. 26 ಬಾಲ್ 53 ರನ್ಸ್ ಟು ವಿನ್. ಬಿಎಸ್ಸಿ ಬ್ಯಾಟರಾಯನಪುರ 2 ಓವರ್ಗಳ ಪವರ್ ಪ್ಲೇ ಹಂತ ಮುಕ್ತವಾದ ಕಾಡ್ತಾ ಇದೆ. ಪೋಲ್ಟೆಡ್ ಸರ್ಕಲ್ ಇಂದ ಹೊರಭಾಗದಲ್ಲಿ ಕ್ಷೇತ್ರ ರಕ್ಷಕರನ್ನ ಸೆಟ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಜಾನ್ಸನ್ ಜೇನುಗೂಡು ತಂಡ. ಲಾಂಗ್ ಆನ್, ಲಾಂಗ್ ಅಪ್, ಸಿಲಿಮಿಡ್ ಅಪ್, ಡಿ ಬ್ಯಾಕ್ ಸ್ಟ್ರೈಕ್ ಕವರ್, ಶಾರ್ಟ್ ಪಾಯಿಂಟ್, ಕವರ್ ಪಾಯಿಂಟ್, ಮಿಡ್ ಆಫ್, ಮಿಡ್ ಆನ್, ಸ್ಕ್ವೇರ್ ಲೆಗ್. ಈ ರೀತಿಯಲ್ಲಿ ಪವರ್ ಪ್ಲೇ ಹಂತದ ಮುಕ್ತಾಯದ ಬಳಿಕ ಕ್ಷೇತ್ರ ರಕ್ಷಣೆಯನ್ನ ಮುಂದುವರಿಸಿಕೊಳ್ಬೇಕಾಗಿದೆ. ಮೊದಲ ಹಂತದಲ್ಲಿ ವಿಕೆಟ್ ಅನ್ನು ಉಳಿಸಿಕೊಂಡು ಆಡುವಂತ ಪ್ರಯತ್ನವನ್ನು ಮಾಡ್ತಾ ಇರುವಂತ ಬಿಎಸ್ಸಿ ಬ್ಯಾಟರಾಯನಪುರ ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಯುವ ಆಟಗಾರರಿಗೆ ಮೊದಲ ಆದ್ಯತೆಯನ್ನು ಕೊಡುವ ಮುಖಾಂತರವಾಗಿ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟೊಂದು ಪ್ರಾಮುಖ್ಯತೆಯ ಟೂರ್ನಮೆಂಟ್ ಅನ್ನು ಆಡ್ತಾ ಇರುವಂತ ಬೆಂಗಳೂರು ಪರಿಸರದ ಒಂದು ತಂಡ ಕೂಡ ಮಂಜಣ್ಣ ಅವರ ಒಂದು ಪ್ರವರ್ತನೆಯಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಆಟಗಾರರಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾ ಇದೆ ಬಿಎಸ್ಸಿ ಬ್ಯಾಟರಾಯನಪುರ ತಂಡ. ಸುಬ್ಬ ಎಸೆತಗಾರಕ ಭಾಗದಲ್ಲಿ ತನ್ನ ಕೂಟದ 2ನೇ ಓವರ್, ಇನ್ನಿಂಗ್ಸಿನ 3ನೇ ಓವರ್ಗಾಗಿ ಹನ್ನೆರಡು ತಂಡದ ಮೊತ್ತ 36 ಎಸೆತ 53 ಓಟದ ಅವಶ್ಯಕತೆ. ಮಧ್ಯೆ ಲೆಫ್ಟಿಗೆ ಎಸೆದಂತ ಚೆಂಡು ವೈಡ್ ಬಾಲ್ ಆಫ್ ಸ್ಟಂಪ್ ಹೊರ ತಿರುವನ್ನ ಕಡ್ಕೊಳ್ತಾ ಇದೆ ಎನ್ನುವಂತ ಸೂಚನೆ. ಮತ್ತೊಂದು ಅತಿರಿಕ್ತ ಓಟದ ಸೇರ್ಪಡೆ. ತಡಮತ್ತ 13 ಅಂಕಿಅಂಶ ಪಟ್ಟಿಯನ್ನು ಕಡ್ಕೊಳ್ತಾ ಇದೆ ಬಿಎಸ್ಸಿ ಬ್ಯಾಟರಾಯನಪುರ ಬೆಂಗಳೂರಿನ ತಂಡ. 65 ಟಾರ್ಗೆಟ್ ನಂಬರ್ 65. ಸುನಿಲ್ ಕುಟ್ಟ ಲಾಂಗ್ ಆಫ್ ವಿಭಾಗದಲ್ಲಿ ಡ್ರೈವ್ ಶಾಟ್ ಅನ್ನು ದಾಖಲಿಸಿದ್ರು. ಮತ್ತೆ ಒಂದೋಟದ ಪೂರೈಕೆಯೂ ಕೂಡ. ತಡಮತ್ತ 14 ಓಟಗಳು. ಮತ್ತೆ ಸುಬ್ಬ ಜೈ ಕರ್ನಾಟಕ ಬೆಂಗಳೂರ ಪರವಾಗಿ ಒಂದು ಅತ್ಯುತ್ತಮ ಪಂದ್ಯಾಟವನ್ನು ಆಡಿರುವಂತಹ ಒಂದು ಯುವ ಎಸೆತಗಾರ ಕೂಡ. ಬೆಂಗಳೂರಿನ ಪರಿಸರದಲ್ಲಿ ಅಗ್ರಮಾನ್ಯ ತಂಡವನ್ನು ಕೂಡಿಕೊಂಡು ಪ್ರಮುಖ ಪಂದ್ಯಾಟಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡು ಆಡಿರ್ತಕ್ಕಂಥ ಒಂದು ಎಸೆತಗಾರ ಕೂಡ ಸುಬ್ಬ. ಜಾನ್ಸನ್ ಜೇನುಗೂಡು ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾನೆ. ಮತ್ತೆ 2ನೇ ಬಾರಿ 3ನೇ ಓವರ್ನ ಚಾಲ್ತಿಯಲ್ಲಿ ನವೀನ ಬೀಸುವಂತ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ಚೆಂಡು ನೇರವಾಗಿ ರಾಜ ಸಾಲಿಗ್ರಾಮ ವಿಕೆಟ್ ಕೀಪರ್ ಕೈಯನ್ನ ಸೇರ್ತಾ ಇದೆ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಸ್ಲೋವರ್ಗಳ ಜೊತೆಗೆ ಚೆಂಡನ್ನು ತಿರುಗಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂತ ಯುವ ಬೌಲರ್ ಡಾಟ್ ಬಾಲ್ ಅನ್ನು ಇಡ್ತಾ ಇದ್ದಾನೆ. ಮತ್ತೊಂದು ಎಸೆತ, ತಿರುವಿನ ಚೆಂಡು ನವೀನನ ಒಂದು ಏಕಾಗ್ರತೆಯನ್ನ ತಪ್ಪಿಸಬಲ್ಲಂತ ಒಂದು ಹಂತಕ್ಕೆ ಹೋಗ್ತಾ ಇದೆ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಎಸೆತವನ್ನು ದಾಖಲಿಸ್ತಾ ಇರುವಂತ ಸುಬ್ಬ. ಮತ್ತೆ 4ನೇ ಚೆಂಡು 3ನೇ ಓವರ್ ನಲ್ಲಿ ಮುಂದುವರಿಕೆಯನ್ನು ಕಡ್ಕೊಳ್ಬೇಕಾಗಿದೆ. 4ನೇ ಚೆಂಡು ನವೀನ್ ಹೊಡೆತ ಲಾಂಗ್ ಆನ್ ವಿಭಾಗದಲ್ಲಿ ಸೀಮಾರಕ್ಕೆ ಹೊರಭಾಗದ ಕ್ರಮಿಸ ಭರ್ಜರಿ ಸಿಕ್ಸರ್. 2 ಚೆಂಡುಗಳನ್ನ ತೀರಾ ತಾಳ್ಮೆಯಾಗಿ ಎದುರಿಸಿದಂತ ಆಟಗಾರ ನವೀನ ಇವಾಗ 4ನೇ ಚೆಂಡಿನಲ್ಲಿ ಒಂದು ಸುಂದರತೆ ಸಿಕ್ಸರ್ ಅನ್ನ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಕ್ಲಿಯರ್ ಮಾಡ್ತಾ ಇದ್ದಾನೆ. 6 ಓಟಗಳ ಸೇರ್ಪಡೆ. ತಡಮತ್ತ 20. ಲಾಸ್ಟ್ ಬಾಲ್. 5ನೇ ಚೆಂಡು ಲೆಕ್ಕಾಚಾರದ ಆಟ, ಕ್ಯಾಲ್ಕುಲೇಟ್ ಮೈಂಡ್ ಗೇಮ್ ಆಟ. ಈ ರೀತಿಯ ಒಂದು ಸಮಯೋಚಿತ ಆಟವೇ ಅಂತಿಮ ಹಂತದಲ್ಲಿ
ಜಯಕ್ಕೆ ಕಾರಣವಾಗುವಂತ ಎಲ್ಲಾ ಸಾಧ್ಯತೆಗಳಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಅನುಭವಿ ಆಟಗಾರರೆಲ್ಲರೂ ಕೂಡ ಈ ರೀತಿಯ ಒಂದು ಲೆಕ್ಕಾಚಾರದ ಆಟಗಳನ್ನು ಟೆನ್ನಿಸ್ ಬಾಲ್ ನಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಮೊದಲ ಇನ್ನಿಂಗ್ಸ್ ನಲ್ಲಿ ರಾಜಾ ಸಾಲಿಗ್ರಾಮ ಒಂದು ಅತ್ಯುತ್ತಮ ರೀತಿಯ ಒಂದು ಲೆಕ್ಕಾಚಾರದ ಆಟವನ್ನು ಆಡಿದ್ರು ಕೂಡ ಲೆಗ್ ಬಿಫೋರ್ ದ ವಿಕೆಟ್ LBW ನ ಮುಖಾಂತರವಾಗಿ ವಿಕೆಟ್ ಅನ್ನು ಒಪ್ಪಿಸಿದ್ದಾರೆ ರಾಜಾ ಸಾಲಿಗ್ರಾಮ ಮೊದಲ ಇನ್ನಿಂಗ್ಸ್ ನಲ್ಲಿ. ಇವಾಗ ಎರಡನೇ ಇನ್ನಿಂಗ್ಸ್ ನಲ್ಲಿ ಚೂ ನವಿದ ಒಂದು ಲೆಕ್ಕಾಚಾರದ ಆಟವನ್ನು ದಾಖಲಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಎಂಡ್ ಆಫ್ 3 ಓವರ್ ಸ್ಕೋರ್ 21 ವಿದೌಟ್ ಲಾಸ್. 3 ಓವರ್ಗಳ ಮುಕ್ತಾಯದಲ್ಲಿ 21ಕ್ಕೆ 40 ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ BSC ಬ್ಯಾಟರಾಯನಪುರ ಬೆಂಗಳೂರಿನ ತಂಡ. S7 ಸ್ಪೋರ್ಟ್ಸ್ ಟೂರ್ನಮೆಂಟ್ ಇಂದ ನೇರ ಪ್ರಸಾರ. ಹಲೋ ಶರತ್, ನೆಕ್ಸ್ಟ್ ಮ್ಯಾಚ್ ಕಾಲ್ ಮಾಡಿ. ಮುಂದಿನ ಪಂದ್ಯಾಟವನ್ನು ಆಡುವಂತ ತಂಡ ತುಮಕೂರು ಜಿಲ್ಲಾ ಪೊಲೀಸರ ತಂಡ ಮತ್ತು ಅಶ್ವಮೇಧ ತುಮಕೂರಿನ ತಂಡ. ಎರಡು ತಂಡ ನಾಯಕರು ಟಾಸ್ಗೆ ಬನ್ನಿ ಅನ್ನೋದಾಗಿ ನಿಮ್ಮನ್ನ ಕರಿತಾ ಇದ್ದೇವೆ. 9 ಕ್ಯಾಮೆರಾಗಳ ಬಳಕೆಯಲ್ಲಿ S7 ಸ್ಪೋರ್ಟ್ಸ್ ತಂಡ ಟೂರ್ನಮೆಂಟ್ ಇಂದ ನೇರ ಪ್ರಸಾರ ಕೂಡ. ಸೀನು, ಮುರಳಿ, ಮುಂದ್ರೆಡ್ಡಿ, ಶಂಕರ, ಸುಹಾಸ್, ತೇಜು, ನವಾಜ್, ರಜಾತ್ ಇವರೆಲ್ಲರೂ ಕೂಡ 9 ಕ್ಯಾಮೆರಾಮ್ಯಾನ್ಗಳು. ಪ್ರಜ್ವಲ್ SP ಮುಖ್ಯ ಟೆಕ್ನಿಷಿಯನ್ ಮುಂದಾಳತ್ವದಲ್ಲಿ S7 ಸ್ಪೋರ್ಟ್ಸ್. ಶಿವು ಆನ್ಲೈನ್ ಸ್ಕೋರರ್ ಆದ್ರೆ ಪಲಾರ್ಡ್ S7 ಸ್ಪೋರ್ಟ್ಸ್ ಇನ ಆಲ್ ರೌಂಡರ್ ಕೂಡ. ಪ್ರಶಾಂತ ಪಿಳ್ಳೆಯ ಸತಗಾರಿಕೆ ಭಾಗದಲ್ಲಿ ಬೈಸೋಟದ ಸೇರ್ಪಡೆ. ಬೆಂಗಳೂರು ದಾಸರಹಳ್ಳಿಯ ಪರಿಸರದ ಮತ್ತೋರ್ವ ಅನುಭವಿ ಆಟಗಾರ. ಪ್ರಸ್ತುತ ರಾಜ್ಯಮಟ್ಟದ ಪಂದ್ಯಾಟ ಬಂದು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಇಜಾನ್ ಸ್ಪೋರ್ಟ್ಸ್ ಉಡುಪಿಯ ಪರವಾಗಿ ಆಡುವಂತ ಆಟಗಾರ ಕೂಡ ಪ್ರಶಾಂತ ಪಿಳ್ಳೆ. ಟೆನ್ನಿಸ್ ಬಾಲ್ ನಲ್ಲಿ ಸಿಕ್ಕಿರ್ತಕ್ಕಂಥ ಅವಕಾಶವನ್ನು ಅತಿ ಶೀಘ್ರಗತಿಯಲ್ಲಿ ಬೆಳೆಸಿಕೊಂಡಂತ ಒಂದು ಅನುಭವಿ ಆಟಗಾರ ಪಿಳ್ಳೆ ಪ್ರಶಾಂತ. ಹಲೋ, ತುಮಕೂರು ಜಿಲ್ಲಾ ತಂಡ, ಜಿಲ್ಲಾ ಪೊಲೀಸ್ ತಂಡ ಹಾಗೂ ಅಶ್ವಮೇಧ ತಂಡದ ನಾಯಕರು ವೇದಿಕೆ ಹತ್ರ ಬರಬೇಕು. ಅಶ್ವಮೇಧ ಹಾಗೂ ತುಮಕೂರು ಜಿಲ್ಲಾ ಪೊಲೀಸ್ ತಂಡ. ತನ್ಮಧ್ಯೆ ಸುನೀಲ್ ಕುಟ್ಟ ಸ್ಟ್ರೈಕ್ ರೊಟೇಟ್ ಮಾಡುವಂತ ಪ್ರಯತ್ನ. ನಿತಿನ್ ಮಂಡೇಲ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಹೆಸರುಘಟ್ಟದ ಪರಿಸರದ ಮತ್ತೋರ್ವ ಅನುಭವಿ ಆಟಗಾರ ಕೂಡ ಮಂಡೇಲ. ಮನು ಮ್ಯಾಕ್ಸಿ ಅವರ ಅಪ್ಪಟ ಶಿಷ್ಯ. ತನ್ಮಧ್ಯೆ ಚೂನವಿದ ಹೊಡೆತ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಕೆಂಚ ಬಸವರಾಜ ಸುಲಭದ ಕ್ಯಾಚ್ ಅನ್ನು ಪಡ್ಕೊಂಡ್ರು. BSC ಬ್ಯಾಟರಾಯನಪುರ 23ಕ್ಕೆ 1. ಫ್ರಂಟ್ ಲೈನ್ ಮೊದಲ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ಆರಂಭಿಕ ಅನುಭವಿ ಆಟಗಾರ ಚೂ ನವೀನ ಇನ್ನಿಂಗ್ಸ್ ಮುಕ್ತಾಯ. ಮಧ್ಯೆ ಚೂ ಔಟ್. ಅಂಗಣ ಒಳಭಾಗದಲ್ಲಿ ಮತ್ತೋರ್ವ ಅನುಭವಿ ಆಟಗಾರ ಅರ್ಜುನ್ ಕೋಬ್ರಾ. BSC ಬ್ಯಾಟರ್ ಪರವಾಗಿ ಯಾವುದೇ ಸಂದರ್ಭದಲ್ಲೂ ಕೂಡ ಅತ್ಯುತ್ತಮ ರೀತಿಯ ಒಂದು ಮೈಂಡ್ ಗೇಮ್ ಅನ್ನು ಆಡಬಲ್ಲಂತ ಅನುಭವಿ ಯುವ ಆಟಗಾರ ಕೂಡ ಕೋಬ್ರಾ. ಅಂಗಣ ಒಳಭಾಗದಲ್ಲಿ ಟೆನ್ನಿಸ್ ಬಾಲಿನ ವಿಚಾರದಲ್ಲಿ ನಾವು ಕಂಡ ಮೇಲ್ನೋಟದ ಪರಿಸ್ಥಿತಿಯಲ್ಲಿ ನಾನ್ ಸ್ಟೇಟ್ ಮಾದರಿ ಪಂದ್ಯಾಟದಲ್ಲಿ ಒಂದು ಅತ್ಯುತ್ತಮ ರೀತಿಯ ಒಂದು ಸಾಮರ್ಥ್ಯದ ಇನ್ನಿಂಗ್ಸ್ ಅನ್ನು ಕಟ್ಟಬಲ್ಲಂತ ಒಂದು ಯುವ ಆಟಗಾರ ಕೂಡ ತನ್ನದೇ ಆದಂತ ಒಂದು ಚಾಪ್ ಅನ್ನು ಬ್ಯಾಟಿಂಗ್ ವಿಭಾಗದಲ್ಲಿ ದಾಖಲಿಸಬಲ್ಲಂತ ಅನುಭವಿ ಆಟಗಾರ ಕೋಬ್ರಾ ಅಂಗಣ ಒಳಭಾಗಕ್ಕೆ ಬರ್ತಾ ಇದ್ದಾನೆ. ಈ ಓವರ್ ಅಲ್ಲಿ 3 ಚೆಂಡು ಮುಕ್ತಾಯವನ್ನು ಕಾಣ್ತಾ ಇದೆ.
4ನೇ ಚೆಂಡಿಗಾಗಿ ಪ್ರಶಾಂತ ಪಿಳ್ಳೆ ಎಸೆತಗಾರಿಕೆ ಭಾಗದಲ್ಲಿ 4ನೇ ಓವರ್ ಚಾಲ್ತಿಯನ್ನ ಕಾಣ್ತಾ ಇದೆ. ಜಾನ್ಸನ್ ಜೇನುಗೂಡು ತಂಡ, ರಾಜ ಸಾಲಿಗ್ರಾಮ ವಿಕೆಟ್ ಕೀಪರ್, ಒಂದು ಅನುಭವಿ ಆಟಗಾರ. ಇವ ಆಟಗಾರರನ್ನ ಕೂಡ್ಕೊಂಡು ಜಾನ್ಸನ್ ಜೇನುಗೂಡು ರೂಪದಲ್ಲಿ ಪಂದ್ಯಾಟವನ್ನ ಆಡ್ತಾ ಇದೆ ಕುಂದಾಪುರ ಪರಿಸರದ ತಂಡ. ಈ ಬಾರಿ ಎಸೆದಿರುವಂತ ಒಂದು ಚೆಂಡು ಬೈಸ್ ಎನ್ನುವಂತ ಸೂಚನೆ ಬರ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ತಡ ಮೊತ್ತ 24ಕ್ಕೆ 1. ಇನ್ನು ಕೂಡ ಜಯಕ್ಕಾಗಿ 26 ಎಸೆತ, 41 ಓಟದ ಅವಶ್ಯಕತೆ. 8ರಿಂದ 9 ಓಟಗಳನ್ನ ಓವರ್ ಉದ್ದಕ್ಕೂ ದಾಖಲಿಸಿದ್ರು ಕೂಡ BSC ಬ್ಯಾಟರಾಯನಪುರದ ತಂಡ ಪಂದ್ಯಾಟವನ್ನ ಜಯಿಸುವಂತ ಎಲ್ಲ ಅವಕಾಶಗಳಿರುತ್ತೆ. ಬೌಲರ್ಸ್ಗಳು ವಿಕೆಟ್ಸ್ ಮತ್ತು ಡಾಟ್ ಬಾಲ್ ಅನ್ನು ಇಡುವಂತ ಪ್ರಯತ್ನಗಳನ್ನ ಮಾಡಿದ್ರೆ ಜಾನ್ಸನ್ ಜೇನುಗೂಡು ಈ ಪಂದ್ಯಾಟದಲ್ಲಿ ಮೇಲುಗೈಯನ್ನು ಸಾಧಿಸುವಂತ ಒಂದು ಅವಕಾಶಗಳಿದೆ. ಆ ನಿಟ್ಟಿನಲ್ಲಿ ಈ ಓವರ್ ಅಲ್ಲಿ ಅಂತಿಮ ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಪ್ರಶಾಂತ ಪಿಳ್ಳೆ ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ, ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕಾಣ್ತಾ ಇದೆ. ಎಂಡ್ ಆಫ್ 4 ಓವರ್ ಸ್ಕೋರ್ 24 ಫಾರ್ 1 ವಿಕೆಟ್. 4 ಓವರ್ಗಳ ಮುಕ್ತಾಯದಲ್ಲಿ 24ಕ್ಕೆ 1, 2 ನಿಮಿಷಗಳ ಕಾಲ ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್. ಚಕ್ರವರ್ತಿ ತುಮಕೂರಿನ ತಂಡ ನಾವು ಗಮನಿಸಿದ ಹಾಗೆ ಬಹುಶಃ ಪ್ರಕಾಶ್ ಚಕ್ರವರ್ತಿ ಅವರ ಮುಂದಾಳತ್ವದಲ್ಲಿ ಕರ್ನಾಟಕದ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಟೆನ್ನಿಸ್ ಬಾಲ್ ಅನ್ನು ಆಡ್ತಾ ಇರುವಂತಹ ಒಂದು ತಂಡ ಕೂಡ ಬಹಳಷ್ಟೊಂದು ಪ್ರಶಸ್ತಿಗಳನ್ನು ತುಮಕೂರು ಒಂದು ಪರಿಸರಕ್ಕೆ ಒಂದು ತಂದು ಕೊಟ್ಟಿರುವಂತಹ ಒಂದು ತಂಡ ಕೂಡ ಚಕ್ರವರ್ತಿ ತುಮಕೂರು. ಪ್ರಕಾಶ್ ಚಕ್ರವರ್ತಿ ಮುಂದಾಳತ್ವ, HN ದೀಪಕ್, ಶಂಕರ್ ಎಸ್, ರಂಜನ್ ಆರ್ ಅವರೆಲ್ಲರ ಒಂದು ಮುಂದಾಳತ್ವದಲ್ಲಿ ನಡೀತಾ ಇರುವಂತಹ ದಾಖಲೆ ಪಂದ್ಯಕೂಟ. ಅವರ ಜೊತೆಗೆ 2 ಸಂಸ್ಥೆಗಳ ಒಂದು ಸಮಾನ ಮನಸ್ಕರ ಹುಡುಗರ ತಂಡ 4 ದಿನಕ್ಕೋಸ್ಕರ ಈ ಟೂರ್ನಮೆಂಟ್ಗಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸಂಘಟಕರ ವಿಭಾಗದಲ್ಲಿ ಮೊದಲ ದಿನ 2.5 ಗಂಟೆಯ ತನಕ ಪಂದ್ಯಾಟ ಸಾಗಿತ್ತು. ಈ ಭಾಗದ ಸಾರದ ಕ್ರೀಡಾ ಪ್ರೇಕ್ಷಕರೆಲ್ಲರೂ ಕೂಡ ಪಂದ್ಯದ ವೀಕ್ಷಣೆಯಲ್ಲಿ ತೊಡಗಿದ್ದಾರೆ. ನಿನ್ನೆ ದಿನ ಸರಿಸುಮಾರು 11:30 ರಾತ್ರಿಯವರೆಗೂ ಕೂಡ ಸಾಗಿರ್ತಕ್ಕಂಥ ಒಂದು ಪಂದ್ಯಕೂಟ ಇವತ್ತು ಮೈದಾನದ ಒಳಭಾಗದಲ್ಲಿ 7ರಿಂದ 8 ಪಂದ್ಯಾಟಗಳು ಸಾಗಬೇಕಾಗಿವೆ. ಇವತ್ತು ಎಷ್ಟು ಗಂಟೆ ತನಕ ಪಂದ್ಯಾಟ ಸಾಗುತ್ತೆ ಎನ್ನುವುದಾಗಿ ನೋಡಬೇಕಾಗಿದೆ. 3ನೇ ದಿನ ಎಸೆತಗಾರಿಕೆ ಭಾಗದಲ್ಲಿ ನಿಖಿಲ್, ಬೈಂದೂರು ಪರಿಸರವನ್ನು ಕಂಡಿರುವಂತ ಮತ್ತೋರ್ವ ಯುವ ಎಸೆತಗಾರ ಕೂಡ 48 ಪಂದ್ಯಕೂಟದಲ್ಲಿ ಬಹುಶಃ ಟೆನ್ನಿಸ್ ಬಾಲ್ ನಲ್ಲಿ ಬೆಳಕಿಗೆ ಬಂದ್ರು ಕೂಡ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಮಟ್ಟದ ಈ ಮಾದರಿ ಪಂದ್ಯಕೂಟಗಳಲ್ಲಿ ನಿಧಾನಗತಿಯಲ್ಲಿ ಪ್ರಚಾಳಿಕೆಗೆ ಬರ್ತಾ ಇರುವಂತ ಮತ್ತೋರ್ವ ಅನುಭವಿ ಎಸೆತಗಾರಗಳ ಭಾಗದಲ್ಲಿ ನಿಖಿಲ್ ಮೊದಲ ಚೆಂಡು ಲಾಂಗ್ ಆಫ್ ಮತ್ತು ಲಾಂಗ್ ಆದಿ ಭಾಗದಲ್ಲಿ ಸೂರಜ್ ಕ್ಷೇತ್ರಕ್ಷಣೆಯನ್ನ ಮಾಡಿದ್ರು. ಮತ್ತೆ ಓಟಗಳು ಬರ್ತಾ ಇದೆ.
ಒಂದೋಟಗಳ ಸೇರ್ಪಡೆ ತಡೆ ಮೊತ್ತ ಇಪ್ಪತ್ತಾರಕ್ಕೆ 1 5ನೇ ಓವರ್ನ ಚಾಲ್ತಿಯಲ್ಲಿ ಜಯಕ್ಕಾಗಿ 22 ಎಸೆತ 39 ಓಟದ ಅವಶ್ಯಕತೆ. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಕೋಬ್ರಾ ಟೆನ್ನಿಸ್ ಬಾಲಿನ ಪ್ಯಾಷನ್ ಆಟಕ್ಕೆ ಮೊರೆ ಹೋಗಬಲ್ಲಂತ ಪ್ರಯತ್ನವನ್ನ ಮಾಡಿದ್ರು. ನಾವು ಕಂಡ ಹಾಗೆ ಟೆನ್ನಿಸ್ ಬಾಲ್ ನಲ್ಲಿ ಇತ್ತೀಚಿನ ದಿನಗಳಲ್ಲಿ ರಿವರ್ಸ್ ಶಾಟ್ ಪ್ಯಾಷನ್ ಆಟವಾಗಿ ಹೋಗ್ತಾ ಇದೆ. ಕೆಲವೊಂದು ಅನುಭವಿ ಆಟಗಾರರು ಯಶಸ್ಸನ್ನ ಕಂಡುಕೊಂಡ್ರೆ ಇನ್ನು ಕೆಲವೊಂದು ಮಂದಿ ಆಟಗಾರರು ಯಶಸ್ಸನ್ನ ಕಾಣುವುದಕ್ಕಾಗಿ ಸ್ವತಃ ರಿವರ್ಸ್ ಶಾಟ್ ಅನ್ನು ದಾಖಲಿಸ್ತಾ ಇದ್ದಾರೆ. ಡೈರೆಕ್ಟ್ ಶೂಟ್ ಮಾಡುವ ಪ್ರಯತ್ನ. ರಾಜಾ ಸಾಲಿಗ್ರಾಮ ಸುಲಭವಾಗಿ ಡೈರೆಕ್ಟ್ ಶೂಟ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಮೊದಲ ಜೀವದಾನವನ್ನು ಪಡ್ಕೊಳ್ತಕ್ಕಂಥ ಸುನಿಲ್ ಕುಟ್ಟ ಮಲೆನಾಡು ಪರಿಸರದ ಲೆಫ್ಟಿ ಆಟಗಾರ. ರಿಯಲ್ ಫೈಟರ್ಸ್ ಮಲ್ಪೆ ಪರವಾಗಿ ಅನೇಕ ಪಂದ್ಯಾಟವನ್ನು ಆಡಿರುವಂತ ಅನುಭವಿ ಆಟಗಾರ ಕೂಡ ಕುಟ್ಟ. ನೋ ಬಾಲ್ ಎನ್ನುವಂತ ಸೂಚನೆ. ಒಂದೋಟದ ಸೇರ್ಪಡೆ ನೋ ಬಾಲ್ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯನ್ನ ಕಾಣ್ತಾ ಇದೆ. ಫ್ರೀ ಹಿಟ್ಟಿನ ಚೆಂಡಿನ ಲಾಭವನ್ನ ಲೆಫ್ಟಿ ಆಟಗಾರ ಪಡ್ಕೊಳ್ತಾನೆ ನೋಡ್ಬೇಕಾಗಿದೆ. ಮಿಡ್ ವಿಕೆಟ್ ವಿಭಾಗದಲ್ಲಿ ಆಡುವಂತ ಪ್ರಯತ್ನ. ಒಂದೊಳ ಸೇರ್ಪಡೆ ಕಂಡ್ರು. 2 ಓಟಗಳ ಪೂರೈಕೆಯೂ ಕೂಡ ತಂಡದ ಮೊತ್ತ 30. ಈ ಓವರ್ ನಲ್ಲಿ 1 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. 19 ಎಸೆತ ಜಯಕ್ಕಾಗಿ 35 ಓಟದ ಅವಶ್ಯಕತೆ ಕಂಡುಕೊಳ್ಬೇಕಾಗಿದೆ. ಬಿಎಸ್ಸಿ ಬ್ಯಾಟ್ರಾಯನಪುರ ಬೆಂಗಳೂರಿನ ತಂಡ. ಜಾನ್ಸನ್ ಜೇನುಗೂಡು ಪಂದ್ಯಾಟವನ್ನು ಆಡ್ತಾ ಇದೆ. ಸುನಿಲ್ ಕುಟ್ಟ ಹೊಡೆತ ಚೆಂಡು ಸುಂದರತೆ. ಒಂದು ಕ್ಷೇತ್ರ ಕ್ಷಣದ ಹಂತದಲ್ಲಿ ಸೂರಜ್ ಬೇಳೂರು ಸೀಮರೇಖೆ ಅಂಚಿನಲ್ಲಿ ಪಡ್ಕೊಂಡ್ರು. ಬಹುಶಃ ಈ ಒಂದು ಹಂತ ಸಿಕ್ಸರ್ ಆಗಿದ್ರೆ ಪಂದ್ಯಾಟ ಸಂಪೂರ್ಣ ಚಿತ್ರಣವೇ ಬದಲಾಗುವಂತ ಎಲ್ಲ ಅವಕಾಶಗಳಿತ್ತು. ಬಹುಶಃ ಸೂರಜ್ ಬೇಲೂರು ಒಂದು ಸುಂದರತೆ ಕ್ಯಾಚ್ ಅನ್ನ ಪಡ್ಕೊಳ್ಳೋ ಮುಖಾಂತರವಾಗಿ ಈ ಒಂದು ಅಂಶವೇ ಜಾನ್ಸನ್ ಜೇನುಗೂಡಿಗೆ ಈ ಪಂದ್ಯ ಪ್ರಮುಖ ಟರ್ನಿಂಗ್ ಪಾಯಿಂಟ್ ಹಂತವನ್ನ ಕಾಣುವಂತ ಎಲ್ಲ ಸಾಧ್ಯತೆಗಳು ಕೂಡ. ಸುಂದರತೆ ಅದು ಕ್ಯಾಚ್ ಅನ್ನು ಸಿಕ್ಸರ್ ಹೋಗಬಲ್ಲಂತ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಸುಜಿತ್ ಅಂಗಣ ಒಳಭಾಗದಲ್ಲಿ ಹೊಸ ಆಟಗಾರ ಬರ್ತಾ ಇದ್ದಾನೆ. ಹದಿನೆಂಟು ಚೆಂಡು ಜಯಕ್ಕಾಗಿ 35 ಓಟಗಳು ಬರಬೇಕಾಗಿದೆ. ಪ್ರತಿ ಓವರಿನ ಉದ್ದಕ್ಕೂ 11.4 ಪಂದ್ಯಾಟವನ್ನು ಆಡಬೇಕಾಗಿದೆ. ಬಿಎಸ್ಸಿ ಬ್ಯಾಟ್ರಾಯನಪುರ ಬೆಂಗಳೂರಿನ ತಂಡ. ಜಸಂತ್ ದೇವಾಡಿಗೆ ಸತಗಾರಿಕೆ ಭಾಗದಲ್ಲಿ ಇದರ ಹಿಂದಿನ ಓವರ್ನಲ್ಲಿ ಒಂದು ಸುಂದರತೆಯ ಕ್ಯಾಚ್ ಅನ್ನು ಸೂರಜ್ ಪಡ್ಕೊಂಡಿದ್ದಾರೆ.
ಮೊದಲ ಚೆಂಡು ಅರ್ಜುನ್ ಕೋಬ್ರಾ ಹೊಡೆತ ಲೋಗೋದಿ ಭಾಗದಲ್ಲಿ ಚೆಂಡು ಸೀಮಾರಕ್ಕೆ ಹರವಾಗಿ ಕ್ರಮಿಸಿದ ಭರ್ಜರಿ ಸಿಕ್ಸರ್. 6 ಓಟಗಳ ಸೇರ್ಪಡೆ ಕೂಡ. ಈ ಓವರಿನ ಮೊದಲ ಚೆಂಡಿನಲ್ಲಿ ಜಸಂತನಿಗೆ ಮೊದಲ ಸಿಕ್ಸರ್ ದಾಖಲಿಸಿದಂತ ಅರ್ಜುನ್ ಕೋಬ್ರಾ ನಾವು ಮೊದಲೇ ತಿಳಿಸಿದಾಗೆ ಒಂದು ಅತ್ಯುತ್ತಮ ರೀತಿಯ ಆಟಗಾರ ಕೂಡ. BSC ಬ್ಯಾಟರಾಯನಪುರ ಈ ರೀತಿಯ ಪಂದ್ಯಾಟದಲ್ಲಿ ಒತ್ತಡದಲ್ಲಿರುವಾಗ ಒತ್ತಡವನ್ನು ಪಾರ ಮಾಡಬಲ್ಲಂತ ಅನುಭವಿ ಆಟಗಾರ ಅರ್ಜುನ್ ಕೋಬ್ರಾ. ಈ ಬಾರಿ ಲೆಗ್ ಬಿಫೋರ್ ದ ವಿಕೆಟ್ ಗಾಗಿ ಬಲವಾದ ಮನವಿ. ಒಂದೋಟದ ಪೂರೈಕೆದ ಕಂಡ್ರು. 2 ಓಟಗಳ ಸೇರ್ಪಡೆ ಕೂಡ ಲೆಗ್ ಬಾಯ್ಸ್ ಎನ್ನುವಂತ ಸೂಚನೆಯನ್ನು ತೋರ್ಪಡಿಸಿದ್ರು ನಿರ್ಣಾಯಕರು. ತಂಡದ ಮೊತ್ತ 38 ಓಟಗಳು. ಅಶ್ವಮೇಧ ತಂಡದ ನಾಯಕ ಹಾಗೂ ಪೊಲೀಸ್ ತಂಡದ ನಾಯಕ ದಯಮಾಡಿ ವೇದಿಕೆ ಹತ್ರ ಬರಬೇಕು. 16 ಎಸೆತ ಜಯಕ್ಕಾಗಿ 27 ಓಟದ ಅವಶ್ಯಕತೆ. ಇತಮಧ್ಯೆ ಕೋಬ್ರಾನಿಗೆ ಎಸೆದ ಚೆಂಡು ತೀರಾ ಯಾರ್ಕಲೆಂಟ್ ಡೆಲಿವರಿ. ಜಸಂತ್ ದೇವಾಡಿಗ ಕೋಬ್ರಾದನ್ನ ಕ್ಲೀನ್ ಬೋಲ್ಡ್ ಮಾಡ್ತಾ ಇದ್ದಾನೆ. ಇದರ ಹಿಂದಿನ ಚಡಿಯಲ್ಲಿ ಇದೇ ಕೋಬ್ರಾ ಜಸಂತ್ ದೇವಾಡಿಗನಿಗೆ ಒಂದು ಅತ್ಯುತ್ತಮ ರೀತಿಯ ಒಂದು ಸಿಕ್ಸರ್ ದಾಖಲಿಸಿದ್ರು. ಇವಾಗ ಅದೇ ಜಸಂತ್ ಒಂದು ಅತ್ಯುತ್ತಮ ರೀತಿಯ ಒಂದು ಕ್ಲೀನ್ ಬೋಲ್ಡ್ ಮಾಡುವ ಮುಖಾಂತರವಾಗಿ ಅರ್ಜುನ್ ಕೋಬ್ರಾದ ವಿಕೆಟ್ ಅನ್ನು ಉರುಳಿಸ್ತಾ ಇದ್ದಾನೆ. ಅಂಗಣ ಒಳಭಾಗದಲ್ಲಿ ಮತ್ತರು ಅನುಭವಿ ಆಟಗಾರ ಉತ್ತಪ್ಪ ಅಂಗಣದ ಒಳಭಾಗಕ್ಕೆ ಬರ್ತಾ ಇದ್ದಾನೆ. ಕುತೂಹಲದ ಪಂದ್ಯ. 50-50ರ ಒಂದು ಸಮಬಲದ ಜಯವನ್ನು ಕಾಣಬಲ್ಲಂತ ಒಂದು 50-50 ಚಾನ್ಸಸ್ ಹೋರಾಟದ ಪಂದ್ಯಾಟವನ್ನು ಆಡ್ತಾ ಇದೆ. ಜಾನ್ಸನ್ ಜೇನುಗೂಡು ಮತ್ತು BSC ಬ್ಯಾಟರಾಯನಪುರ ಬೆಂಗಳೂರಿನ ತಂಡ. 2 ತಂಡಗಳಿಗೂ ಸಮಾನತೆ ಜಯವನ್ನು ದಾಖಲಿಸುವಂತ ಒಂದು ಅವಕಾಶಗಳಿದೆ. ಈ ಒಂದು ಅವಕಾಶದಲ್ಲಿ ಅದ್ಯಾವ ತಂಡ ವಿಜಯದ ಮೇಲುಗೈಯನ್ನು ಸ್ಥಾಪಿಸ್ತಾರೆ ನೋಡ್ಬೇಕಾಗಿದೆ. 15 ಚೆಂಡು 27 ಓಟದ ಅವಶ್ಯಕತೆ. ಉತ್ತಪ್ಪ ಅಂಕಣದ ಒಳಭಾಗದಲ್ಲಿ. ಮತ್ತೆ ಜಸಂತ್. ಉತ್ತಪ್ಪದ ಹೊಡೆತ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ. ಒಂದೋಟದ ಸೇರ್ಪಡೆ. ಕುತೂಹಲದ ಪಂದ್ಯಾಂಗಣ ಒಳಭಾಗದಲ್ಲಿ ಮುಂದುವರಿಕೆ ಕಾಡ್ತಾ ಇದೆ. 14 ಎಸೆತ 26 ಓಟದ ಅವಶ್ಯಕತೆ. ಕ್ರಿಕೆಟ್ ಅದೃಷ್ಟದಾಟ. ಮತ್ತೆ ಜಸಂತ್. ಇತನ್ಮಧ್ಯೆ ವೈಡ್ ಬಾಲ್ ಔಟ್ ಸೈಡ್ ದಿ ಲೆಗ್ ಸ್ಟಂಪ್ ಎನ್ನುವಂತ ಸೂಚನೆ. ಒಂದೋಟದ ಸೇರ್ಪಡೆ. ತಂಡದ ಮೊತ್ತ 40. 14 ಎಸೆತ 25 ಓಟದ ಅವಶ್ಯಕತೆ. ಪ್ರಮುಖ 3 ವಿಕೆಟ್ಸ್ ಅನ್ನು ಕಳ್ಕೊಂಡಂತ BSC ಬ್ಯಾಟರಾಯನಪುರ ಮತ್ತೆ ಜಯದತ್ತ ಹೋರಾಟವನ್ನು ಮಾಡ್ತಾ ಇದೆ. ಸುಜಿತ್ ಕೆಸೆದಿರುವಂತ ಚೆಂಡು ಮಿಡ್ ವಿಕೆಟ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ. ಮತ್ತೆ ಒಂದಳ ಸೇರ್ಪಡೆ. ಓವರ್ ಥ್ರೋ 1+1. 2 ಓಟದ ಪೂರೈಕೆ ಕೂಡ. ಮೊದಲ ಹಂತದಲ್ಲಿ ಒಂದಳ ಪೂರೈಕೆ ಕಂಡ್ರು ಕೂಡ ಓವರ್ ಥ್ರೋ ಮುಖಾಂತರವಾಗಿ ಮತ್ತೊಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ ಜಾನ್ಸನ್ ಜೇನುಗೂಡು ತಂಡ. 13 ಎಸೆತ 23 ಓಟದ ಅವಶ್ಯಕತೆ. ಈ ಓವರ್ ನಲ್ಲಿ ಅಂತಿಮ ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಇದೇ ಓವರ್ ನಲ್ಲಿ 1 ವಿಕೆಟ್ ಅನ್ನು ಉರುಳಿಸಿ ಅಂತ ಬೌಲರ್ ಕೂಡ ಜಸಂತ್ ದೇವಾಡಿಗ.
ತನ್ಮದೆ ತನ್ಮಾಲಕ ಸುಜಿತ್ ಹೊಡೆತ ಸುಂದರತೆ ಒಂದು ಕ್ಷೇತ್ರ ರಕ್ಷಣೆಯನ್ನು ಸೀಮೆರೆ ಕೆಂಚಿನಲ್ಲಿ ಮಾಡ್ತಾ ಇದ್ದಾರೆ. ಕೆಂಚ ಬಸವರಾಜ, ಇದರ ಹಿಂದಿನ ಓವರ್ನಲ್ಲಿ ಒಂದು ಸೂರಜ್ ಬೇಳೂರು ಸಿಕ್ಸರ್ ಹೋಗುವ ಚೆಂಡನ್ನು ಕ್ಯಾಚ್ ಮುಖಾಂತರವಾಗಿ ಪಡ್ಕೊಂಡ್ರು. ಈ ಓವರಿನ ಅಂತಿಮ ಚೆಂಡು ಮತ್ತೆ ಸಿಕ್ಸರ್ ಆಗುವಂತ ಸಾಧ್ಯತೆ. ಕೆಂಚ ಬಸವರಾಜ ಈ ಸಿಕ್ಸರ್ ಅನ್ನು ಕೂಡ ಅಡ್ಡಾಯಿಸ್ತಾ ಇದ್ದಾರೆ. ತಡ ಮೊತ್ತ 44, 12 ಎಸೆತ, 21 ಓಟದ ಅವಶ್ಯಕತೆ. ಸಿಕ್ಸರ್ ಚೆಕಿಂಗ್ ಆಗಿ ತೃತೀಯ ನೇತ್ರ. ಅದ್ಯಾವ ತೀರ್ಪು ಹೊರ ಬೀಳುತ್ತೆ ನೋಡ್ಬೇಕಾಗಿದೆ. ಬಾಲ್ ಸೇವ್ ಎನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ಅದಕ್ಕಲ್ಲಿ 12 ಚೆಂಡು ಜಯಕ್ಕಾಗಿ 21 ಓಟದ ಅವಶ್ಯಕತೆ. ಒಂದೆಡೆಯಲ್ಲಿ BSC ಬ್ಯಾಟರಾಯನಪುರದ ಪರವಾಗಿ ಉತ್ತಪ್ಪ ಮತ್ತು ಸುಜಿತ್ ಅಂಗಡ ಬಳಭಾಗದಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ಪಂದ್ಯಾಟದ ಫಲಿತಾಂಶವನ್ನ ಏರುಪೇರು ಮಾಡಬಲ್ಲಂತ ಸಾಮರ್ಥ್ಯದ ಆಟಗಾರರು ಉತ್ತಪ್ಪ ಮತ್ತು ಸುಜಿತ್. ಇನ್ನೊಂದೆಡೆಯಲ್ಲಿ ರಾಜ ಸಾಲಿಗ್ರಾಮ ಎಸೆತಗಾರಿಕೆ ಭಾಗದಲ್ಲಿ ಮುಂದಿನ ಪಂದ್ಯಾಟವನ್ನು ಆಡುವಂತ ಅಶ್ವಮೇಧ ತುಮಕೂರು ಮತ್ತು ತುಮಕೂರು ಜಿಲ್ಲಾ ಪೊಲೀಸರ ತಂಡ ಟಾಸ್ಗೆ ಬರಬೇಕು. ಲಾಸ್ಟ್ ಕಾಲ್. ದಯಮಾಡಿ ಅವಿನಾಶ್ ಅವರು ತಂಡದ ನಾಯಕನ ಕಳಿಸ್ಬೇಕು ಇಲ್ಲಿಗೆ ಟಾಸ್ಗೆ. ಅಂಗಡ ಒಳಭಾಗದಲ್ಲಿ ರಾಜ ಸಾಲಿಗ್ರಾಮ ಪಂಚದೇಶಗಳಲ್ಲಿ ಆಡಬಲ್ಲಂತ ಕರ್ನಾಟಕ ಮೂಲದ ಮತ್ತರು ಅನುಭವಿ ಆಟಗಾರ ಕೂಡ. ಬಹಳಷ್ಟೊಂದು ಅಭಿಮಾನಿಗಳನ್ನು ಕ್ರಿಕೆಟ್ ನಲ್ಲಿ ಹೊಂದಿರುವಂತ ಒಂದು ಆಟಗಾರ ಕೂಡ ರಾಜ ಸಾಲಿಗ್ರಾಮ. ಯಾವುದೇ ಸಂದರ್ಭದಲ್ಲೂ ಕೂಡ ಒಂದು ಅತ್ಯುತ್ತಮ ರೀತಿಯ ಒಂದು ಗೇಮ್ ಪ್ಲಾನ್ ಅನ್ನು ಮಾಡಬಲ್ಲಂತ ಅನುಭವಿ ಆಟಗಾರ. ಹೊಸ ತಂತ್ರಗಳನ್ನು ಅಂಗಡ ಒಳಭಾಗದಲ್ಲಿ ರೂಪಿಸಬಲ್ಲಂತ ಮತ್ತರುವ ಯಶಸ್ವಿನ ಆಟಗಾರ ಕೂಡ ರಾಜ ಸಾಲಿಗ್ರಾಮ. ಹನ್ನೆರಡು ಎಸೆತ, 21 ಓಟದ ಅವಶ್ಯಕತೆ. ಉತ್ತಪ್ಪ ತಟ್ಟಿಮುಟ್ಟಿ ಆಡುವಂತ ಪ್ರಯತ್ನ, ಸ್ಟ್ರೈಕ್ ಪ್ರೊಟೆಕ್ಟ್ ಮಾಡಿಕೊಂಡ್ರು. 1 ಓಟದ ಪೂರೈಕೆ ಕೂಡ. 11 ಎಸೆತ, 21 ಓಟದ ಅವಶ್ಯಕತೆ. ಜಾನ್ಸನ್ ಕುಂದಾಪುರ ರವೀಂದ್ರ ಹೆಗ್ಡೆ ಅವರ ಸಾರಥ್ಯದಲ್ಲಿ ಕುಂದಾಪುರ ಮೈದಾನ ಒಳಭಾಗದಲ್ಲಿ ಒಂದು ಹಗಲು ರಾತ್ರಿಯ ವೈಭವ ಪ್ರೇರಿತ ಒಂದು ರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟ್ ಸಂಯೋಜನೆ ಮಾಡಿರುವಂತಹ ಒಂದು ತಂಡ ಕೂಡ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ರಾಜ್ಯ ಮಟ್ಟದ ಪಂದ್ಯಾಟವನ್ನು ಕುಂದಾಪುರ ಭಾಗದ ಪರವಾಗಿ ಆಡ್ತಾ ಇರುವಂತ ಏಕಮಾತ್ರ ತಂಡ ಕೂಡ ಜಾನ್ಸನ್ ಕುಂದಾಪುರ. ಜೇನುಗೂಡು ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಮತ್ತೆ ರಾಜ ಸಾಲಿಗ್ರಾಮ ಎರಡನೇ ಚೆಂಡು ಔಟರೇಜ್ ಆಗ್ತಾ ಇದೆ. ಗುಡಿ ಹಿಂಬದಲ್ಲಿ ಹರೀಶ್ ಮಂಗಳೂರು ಒಂದು ಅತ್ಯುತ್ತಮ ರೀತಿಯ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಸುಜಿತ್ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಡ್ತಾ ಇದೆ. ವಿಕೆಟ್ ನಂಬರ್ 4. ಸಮಯದಿಂದ ಸಮಯಕ್ಕೆ ಜಾನ್ಸನ್ ಜೇನುಗೂಡು ಡಾಟ್ ಬಾಲ್ ಅನ್ನು ಇಡುವ ಪ್ರಯತ್ನ, ವಿಕೆಟ್ ಅನ್ನ ಉರುಳಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. BSC ಬ್ಯಾಟರಾಯನಪುರ ಬೆಂಗಳೂರು ಆಟಗಾರರು ಸಮಯದಿಂದ ಸಮಯಕ್ಕೆ ಪಂದ್ಯಾಟವನ್ನು ಮುಗಿಸಬಲ್ಲಂತ ಯೋಚನೆಯನ್ನ ಮಾಡಿದ್ರು ಕೂಡ ಅದರ ಮತ್ತೆ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಡಾಟ್ ಬಾಲ್ ಗಳನ್ನು ದಾಖಲಿಸ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಅಂಗಡ ಒಳಭಾಗದಲ್ಲಿ ಸಾಗ್ತಾ ಇದೆ. ಇತ್ತಂಗಡ ಒಳಭಾಗದಲ್ಲಿ ಕಿಶಾನ್ ಶೆಟ್ಟಿ ಕುಂದಾಪುರ ಉಡುಪಿಯ ಮೂಲದ ಮತ್ತರು ಅನುಭವಿ ಆಟಗಾರ ಬರ್ತಾ ಇದ್ದಾನೆ.
500, 600ಕ್ಕೂ ಮಿಗಿಲು ಪ್ರಶಸ್ತಿಗಳನ್ನ ಜಯಿಸಿರುವಂತ ತಂಡ ಜಾನ್ಸನ್ ಕುಂದಾಪುರ ಜೇನುಗೂಡು ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ರವೀಂದ್ರ ಹೆಗಡೆ ಅವರ ಸಾರಥ್ಯದ ತಂಡ ಅಂಗಣ ಒಳಭಾಗದಲ್ಲಿ ಮತ್ತೆ ರಾಜಾ ಸಾಲಿಗ್ರಾಮ. ಕಿಶಾನ್ ಗೆಸದ ಚೆಂಡು ದಾಂಡನ ಬಿಟ್ಟು ಲೆಗ್ ಅನ್ನ ಸವರ್ತಾ ಇದೆ. ಲೆಗ್ ಬೈಸ್ ಎನ್ನುವಂತ ಸೂಚನೆ ಕೂಡ. 9 ಎಸೆತ 19 ಓಟದ ಅವಶ್ಯಕತೆ. 9ಕ್ಕೆ 19 ಕುತೂಹಲದ ಪಂದ್ಯ. ಒಂದು ಸಿಕ್ಸರ್, ಒಂದು ಬೌಂಡರಿ ಪಂದ್ಯಾಟದ ಸಂಪೂರ್ಣ ಚಿತ್ರಣವನ್ನು ಬದಲಿಸುತ್ತೆ. ಡಾಟ್ ಬಾಲ್ಗಳು, ವಿಕೆಟ್ಸ್ಗಳು ಜಾನ್ಸನ್ ಜೇನುಗೂಡುಗೆ ಪಂದ್ಯಾಟವನ್ನು ಉಳಿಸುವಂತ ಪ್ರಯತ್ನ ಮಾಡುತ್ತೆ. ಉತ್ತಪ್ಪ ಮತ್ತೆ ಲೆಗ್ ಲೈನ್ಸ್ ಮಾಡಿದ್ರು. ಸುಬ್ಬ ಕ್ಷೇತ್ರ ವೈಫಲ್ಯ. 1 ಓಟ, 2 ಓಟದ ಸೇರ್ಪಡೆ ಕೂಡ. 1 ರನ್ ಶಾಟ್. ಕೇವಲ ದಡ ಪೂರೈಕೆ ಆಗ್ತಾ ಇದೆ. ಅತ್ಯುತ್ತಮ ರೀತಿಯ ಒಂದು ನಿರ್ಣಾಯಕರು ಕೂಡ ಈ ಹಂತದಲ್ಲಿ 1 ಓಟ ಎನ್ನುವಂತ ಸೂಚನೆ ಮಾತ್ರ ಕೊಟ್ರು. ಆ ನಿಟ್ಟಿನಲ್ಲಿ 8 ಎಸೆತ 18 ಓಟದ ಅವಶ್ಯಕತೆ ಜಯಕ್ಕಾಗಿ. ಉತ್ತಪ್ಪ ತೀರ ಕ್ಲೋಸ್ ಆಗಿ ಬಿದ್ದ ಚೆಂಡು ಡೀಪ್ ಬಿಡ್ಬೇಕು ಭಾಗದಲ್ಲಿ. ನಿಖಿಲ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಮತ್ತೆ 2 ಓಟಗಳ ಪೂರೈಕೆ ಕಾಡ್ತಾ ಇದೆ BSC ಬ್ಯಾಟರಾಯನಪುರ ಬೆಂಗಳೂರಿನ ತಂಡ. 7 ಎಸೆತ 16 ಓಟದ ಅವಶ್ಯಕತೆ. ಒಂದು ಚೆಂಡು ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ. ಈ ಓವರ್ ನಲ್ಲಿ ಮುಕ್ತಾಯವನ್ನು ಕಂಡಿರ್ತಕ್ಕಂತ 5 ಚೆಂಡುಗಳಲ್ಲಿ ಕೇವಲ 5 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಂತ ರಾಜಾ ಸಾಲಿಗ್ರಾಮ ಒಂದು ಪ್ರಾಮುಖ್ಯತೆಯ ವಿಕೆಟ್ ಅನ್ನು ಉರುಳಿಸಿದ್ದಾರೆ. ಇನ್ನು ಕೂಡ ಈ ಓವರ್ ನ ಮುಕ್ತಾಯಕ್ಕಾಗಿ 1 ಚೆಂಡು ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ 1 ಬಾಲ್. ಅತ್ಯುತ್ತಮ ರೀತಿಯ ಒಂದು ಕಂಟ್ರೋಲ್ ಓವರ್ ಅನ್ನು ಮುಗಿಸಬಲ್ಲಂತ ಪ್ರಯತ್ನ ಯೋಚನೆಯನ್ನ ಮಾಡ್ತಾ ಇರುವಂತ ರಾಜಾ ಸಾಲಿಗ್ರಾಮ. ಉತ್ತಪ್ಪ ಇನ್ನೂ ಕೂಡ ಸ್ಟ್ರೈಕರ್ ವಿಭಾಗದಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ಬಿರುಸಿದ ಆಟವನ್ನು ದಾಖಲಿಸಬಲ್ಲಂತ ಆಟಗಾರ. ಯಾವುದೇ ಸಂದರ್ಭದಲ್ಲಿ ಪಂದ್ಯದ ಚಿತ್ರಣವನ್ನು ಬದಲಿಸಬಲ್ಲಂತ ಆಟಗಾರ ಉತ್ತಪ್ಪ. ಲೆಗ್ ಬಿಫೋರ್ ದ ವಿಕೆಟ್ಗಾಗಿ ಮನವಿ ಪುರಸ್ಕಾರಗಳು ಬರ್ತಾ ಇಲ್ಲ. ಲೆಗ್ ಬಾಯ್ಸ್ ಎನ್ನುವಂತ ಸೂಚನೆ ಬರ್ತಾ ಇದೆ. ಒಂದಡ ಸೇರ್ಪಡೆ. 7 ಓವರ್ಗಳ ಮುಕ್ತಾಯದಲ್ಲಿ ತಡಮತ್ತ 50 ಓಟಗಳು. 6 ಎಸೆತ ಜಯಕ್ಕಾಗಿ 15 ಓಟದ ಅವಶ್ಯಕತೆ. ಇದರ ಹಿಂದೆ 2 ಓವರ್ಗಳಲ್ಲಿ 21 ಓಟಗಳ ಅವಶ್ಯಕತೆ ಇತ್ತು. ಕೇವಲ 6 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಂತ ರಾಜಾ ಸಾಲಿಗ್ರಾಮ ಒಂದು ಅತ್ಯುತ್ತಮ ರೀತಿಯ ಒಂದು ಓವರ್ ಅನ್ನೇ ಜಾನ್ಸನ್ ಜೇನುಗೂಡು ಪರವಾಗಿ ಮುಗಿಸ್ತಾ ಇದ್ದಾರೆ. 6 ಚೆಂಡು ಅಂಗಣದ ಒಳಭಾಗದಲ್ಲಿ ಇವಾಗ 15 ಓಟಗಳು ಬರಬೇಕಾಗಿದೆ. 65ರ ಟಾರ್ಗೆಟ್ ಅನ್ನ ಚೇಂಜ್ ಮಾಡ್ಕೊಳ್ತಾ ಇರುವಂತ BSC ಬ್ಯಾಟರಾಯನಪುರ. ಮೊದಲ ಹಂತದಲ್ಲಿ ಬಹುಶಃ ಆರಂಭಿಕ ಆಟಗಾರ ಚೂ ನವೀನ ಅತ್ಯುತ್ತಮ ರೀತಿಯ ಒಂದು ಇನ್ನಿಂಗ್ಸ್ ಅನ್ನ ದಾಖಲಿಸಿದ್ರು ಕೂಡ ಅಂತಿಮ ಹಂತದಲ್ಲಿ ವಿಕೆಟ್ ಅನ್ನ ಕಳ್ಕೊಂಡಂತ BSC ಬ್ಯಾಟರಾಯನಪುರ ಈ ಹಂತದಲ್ಲಿ ಒತ್ತಡಕ್ಕೆ ಕೊರಳನ್ನ ಒಡ್ಡುತ್ತಾ ಇದೆ. ಪ್ರತಿ ಚೆಂಡಿನಲ್ಲೂ ಕೂಡ ಓಟವನ್ನು ದಾಖಲಿಸಲೇಬೇಕಾದಂತ ಅನಿವಾರ್ಯತೆಗೆ ಹೋಗ್ತಾ ಇದೆ BSC ಬ್ಯಾಟರಾಯನಪುರ ಬೆಂಗಳೂರಿನ ತಂಡ. ಹೊಸ ಬೌಲರ್ ಕ್ಷಮಿಸಿ ಪ್ರಶಾಂತ ಪಿಳ್ಳೆ. ತನ್ನ ಕೂಟದ 2ನೇ ಓವರ್ಗಾಗಿ ಇನ್ನಿಂಗ್ಸಿನ 8ನೇ ಓವರ್ಗಾಗಿ ಬರ್ತಾ ಇರುವಂತ ಪ್ರಶಾಂತ ಪಿಳ್ಳೆ ಚೆಂಡನ್ನು ತಿರುಗಿಸಬಲ್ಲಂತೆ ಎಸೆತಗಾರ. ಪಿಳ್ಳೆ ಎಸೆದ ಚೆಂಡು ಮಿಡ್ ವಿಕೆಟ್ ವಿಭಾಗದಲ್ಲಿ
ನಿತಿನ್ ಮಂಡಲ ಕ್ಷೇತ್ರಕ್ಷಣ ವೈಫಲ್ಯ. ಒಂದೋಟ, ಎರಡೋಟಗಳ ಪೂರೈಕೆ ಕೂಡ. 5ಕ್ಕೆ 13. ಸ್ಟ್ರೈಕ್ ಪ್ರೊಟೆಕ್ಟ್ ನಡೀತಾ ಇದೆ. 2 ಸಿಕ್ಸರ್, 1 ಒಂಟಿ ಓಟ BSCಗೆ ಬೇಕಾಗಿದೆ, ಅಥವಾ 3 ಬೌಂಡರಿ, 1 ಸಿಂಗಲ್ ಬೇಕಾಗಿದೆ. ಈ ರೀತಿಯಲ್ಲಿ ಈ ಪಂದ್ಯವನ್ನು ಆಡಬೇಕಾಗಿದೆ. ಅಂತಿಮ 5 ಚೆಂಡುಗಳಲ್ಲಿ 5ಕ್ಕೆ 13 ಸಿಂಗಲ್ ಡಬಲ್ ಓಟಗಳು ಸೋಲಿನ ಅಂತರವನ್ನು ತಗ್ಗಿಸದ ಬಿಟ್ರೆ ಗೆಲುವಿಗೆ ಮಹತ್ವಪೂರ್ಣ ಆಗುವುದಿಲ್ಲ. ಎಕ್ಸ್ಟ್ರಾ ನೋ ಬಾಲ್ಗಳು, ವೈಡ್ ಬಾಲ್ಗಳು ಬಂದ್ರೆ BSCಗೆ ಪ್ಲಸ್ ಆಗುತ್ತೆ. ಜಾನ್ಸನ್ ಜೇದುಗುಡಿಗೆ ಅದೇ ಅಂಶ ಮೈನಸ್ ಆಗುತ್ತೆ. ಪಿಳ್ಳೆ ಎಸೆದಿರುವಂತ ಚೆಂಡು ಮತ್ತೆ ಕ್ಷೇತ್ರಕ್ಷಣ ವೈಫಲ್ಯ. ಜಸಂತ ದೇವಾಡಿಗೆ ಮಾಡಿದ್ರು ಹಂತದಲ್ಲಿ ಬೈಸ್ ಬೌಂಡ್ರಿ. ಈ ಒಂದು ಹಂತವೇ ಅಂತಿಮ ಹಂತದಲ್ಲಿ ಜಾನ್ಸನ್ ಜೇನುಗೂಡು ತಂಡಕ್ಕೆ ಕಂಟಕವಾಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಸುಲಭವಾಗಿ ಅಡ್ಡಾಯಿಸಬಲ್ಲಂತ ಒಂದು ಚೆಂಡನ್ನು ಮತ್ತೆ ಕ್ಷೇತ್ರರಕ್ಷಕರು ಎಡವಿಕೆಯನ್ನು ಕಾಡ್ತಾ ಇದ್ದಾರೆ. ಮೊದಲೇ ತಿಳಿಸಿದ ಹಾಗೆ ಕ್ರಿಕೆಟ್ ಅದೃಷ್ಟದ ಆಟ. ನಾವು ಕಂಡಾಗೆ ಮೇಲ್ನೋಡಿದ ಪರಿಸ್ಥಿತಿಯಲ್ಲಿ ಸೋಲಿನ ಅಂಚಿಗೆ ಬಂದಿರ್ತಕ್ಕಂಥ ತಂಡ ಅಂತಿಮ ಹಂತದಲ್ಲಿ ಗೆಲುವನ್ನು ಕಂಡಿರ್ತಕ್ಕಂಥ ನಿದರ್ಶನ ಕ್ರಿಕೆಟಿನ ವಲಯದಲ್ಲಿದೆ. ಗೆಲುವಿನ ಸಮೀಪಕ್ಕೆ ಬಂದಿರ್ತಕ್ಕಂಥ ಒಂದು ತಂಡ ಅಂತಿಮ ಹಂತದಲ್ಲಿ ಸೋಲನ್ನು ಕಂಡಿರ್ತಕ್ಕಂಥ ನಿದರ್ಶನಗಳು ಕೂಡ ಕ್ರಿಕೆಟಿನ ವಲಯದಿಂದ ಇದ್ದಾವೆ. ಆ ನಿಟ್ಟಿನಲ್ಲಿ ನಾವು ಕಂಡ ಹಾಗೆ ಕುಂದಾಪುರದ ಗಾಂಧಿ ಮೈದಾನ ಒಳಭಾಗದಲ್ಲಿ 6 ಚೆಂಡು 12 ಚೆಂಡು 4 ಓಟಗಳು ಬೇಕಿದ್ದಾಗ ಅಂತಿಮ ಹಂತದಲ್ಲಿ 6 ಚೆಂಡು 2 ಓಟಗಳ ಅವಶ್ಯಕತೆ ಇತ್ತು. ಫೈನಲ್ ಪಂದ್ಯ 6 ಚೆಂಡುಗಳು ಕೂಡ ಮೇಡನೆಯಾದಂತಹ ಒಂದು ನಿದರ್ಶನ ಕೂಡ ಕ್ರಿಕೆಟಿನ ವಲಯದಲ್ಲಿದೆ. ಇವೆಲ್ಲವೂ ಕೂಡ ಕ್ರಿಕೆಟಿನ ವಲಯದಲ್ಲಿದೆ. ಮತ್ತೆ ಪ್ರಶಾಂತ ಪಿಳ್ಳೆ ಕ್ರಿಕೆಟ್ ಅದೃಷ್ಟದ ಆಟ ಎಂದು ಹಣೆಪಟ್ಟಿಯನ್ನ ಕಟ್ಟಿರ್ತಕ್ಕಂಥ ಆಟ. ಈ ಕ್ರೀಡೆ ಯಾವ ಸಂದರ್ಭದಲ್ಲೂ ಕೂಡ ಯಾವ ತಂಡ ಜಯಿಸಬಹುದು. ಉತ್ತಪ್ಪನಿಗೆ ಸೇರಿರುವಂತ ಚೆಂಡು ಮತ್ತೆ ಓಟಗಳು ಬರ್ತಾ ಇಲ್ಲ. ಟಾಸನ್ನ ಗೆದ್ದಂತ ಪೊಲೀಸ್ ತಂಡ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡ್ಕೊಂಡಿದೆ. 2 ತಂಡ ಆಟಗಾರರು ಡಗ್ಔಟ್ ಹತ್ರ ಇರಬೇಕು. ಈ ಪಂದ್ಯ ಮುಗಿದ ತಕ್ಷಣ ಪಂದ್ಯ ಪ್ರಾರಂಭವಾಗ್ತದೆ. 3 ಎಸೆತ ಜಯಕ್ಕಾಗಿ 9 ಓಟದ ಅವಶ್ಯಕತೆ. ಉತ್ತಪ್ಪ ಮತ್ತೆ ಬೀಸುವ ಪ್ರಯತ್ನ ತನ್ಮಾಲಕ ಮತ್ತೆ ಪ್ರಶಾಂತ ಪಿಳ್ಳೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಕ್ಷೇತ್ರ ರಕ್ಷಣೆ ಎಡವಿಕೆಯನ್ನ ಕ್ಷೇತ್ರ ರಕ್ಷಕರು ಮಾಡಿದ್ರು ಕೂಡ ಪ್ರಶಾಂತ ಪಿಳ್ಳೆ ಆತ್ಮವಿಶ್ವಾಸವೇ ಕೆಲವೊಂದು ಚೆಂಡುಗಳನ್ನ ಡಾಟ್ ಬಾಲ್ ಅನ್ನಾಗಿ ಇಡ್ತಾ ಇದೆ. 2ಕ್ಕೆ 9 ಮತ್ತೆ ಬೀಸುವಂತ ಪ್ರಯತ್ನ, ಓಟಗಳು ಬರ್ತಾ ಡಾಟ್ ಬಾಲ್ ನ ಸೇರ್ಪಡೆ. ಒಂದು ಚೆಂಡು 9 ಓಟಗಳು ಬರಬೇಕಾಗಿದೆ. ಜಿದ್ದಿಯ ಹೋರಾಟದಲ್ಲಿ ಅಂತಿಮ ಹಂತದಲ್ಲಿ ಜಯದ ಸಮೀಪಕ್ಕೆ ಜಾನ್ಸನ್ ಜೇನುಗೂಡು ತಂಡ. ಇದರ ಅಂತಿಮ ಹಂತದಲ್ಲಿ ಒಂದು ವಿಕೆಟ್ ಉಳಿಸುವ ಮುಖಾಂತರವಾಗಿ ಬರ್ಬೇಕಿಲ್ಲ, ಪ್ರಾಕ್ಟೀಸ್ ಅನ್ನ ನಿಲ್ಲಿಸಿ. ಜಾನ್ಸನ್ ಜೇನುಗೂಡು ತಂಡ ಟೂರ್ನಮೆಂಟಿನ 2ನೇ ಜಯವನ್ನು ದಾಖಲಿಸ್ತಾ ಇದೆ. ಅಭಿನಂದನೆಗಳ ಸಮರ್ಪಿಸ್ತಾ ಇದ್ದಾವೆ. BSC ಬ್ಯಾಟರಾಯನಪುರ ಅತ್ಯುತ್ತಮ ರೀತಿಯ ಒಂದು ಜಯದ ಹೋರಾಟವನ್ನು ಮಾಡಿರುವಂತಹ ಒಂದು ತಂಡ ಕೂಡ ಅಂತಿಮ ಹಂತದಲ್ಲಿ ಜಯದ ಹೋರಾಟವನ್ನು ನಿಲ್ಲಿಸ್ತಾ ಇದೆ. ಅವಿನಾಶ್ ಅವರು ಕೇಳಿಸ್ಕೊಬೇಕಿಲ್ಲಿ, ಬರ್ಬೇಕು ಈ ಕಡೆ. ಮ್ಯಾಚ್ ಮುಗ್ತಿದೆ, ಇಲ್ಲಿ ಮುಕ್ತಾಯ ಕಂಡಿರುವಂತಹ ಪಂದ್ಯ ಶ್ರೇಷ್ಠ ಪ್ರಶಸ್ತಿ. ಎರಡು ಓವರ್ಗಳಲ್ಲಿ 3 ವಿಕೆಟ್ ಅನ್ನು ಉರುಳಿಸುವ ಮುಖಾಂತರವಾಗಿ ಜಾನ್ಸನ್ ಜೇನುಗೂಡು ತಳ ಪರವಾಗಿ 2 ಓವರ್ಗಳನ್ನು ಯಶಸ್ಸಾಗಿ ದಾಖಲಿಸಿದಂತ ಪ್ರಶಾಂತ ಪಿಳ್ಳೆ
ಪಂದ್ಯ ಶ್ರೇಷ್ಠ ಪ್ರಶಸ್ತಿ 2 ಓವರ್ಗಳಲ್ಲಿ ಕೇವಲ 3 ಓಟವನ್ನು ಬಿಟ್ಕೊಟ್ಟು ಪ್ರಮುಖ 2 ವಿಕೆಟ್ಸ್ ಅನ್ನು ಉರುಳಿಸಿ ಅಂತ ಬೆಂಗಳೂರು ದಾಸರಹಳ್ಳಿಯ ಪರಿಸರದ ಆಟಗಾರ ಪ್ರಶಾಂತ ಪಿಳ್ಳೆ ಬ್ಯಾಟಿಂಗ್ ವಿಭಾಗದಲ್ಲಿ 10 ಓಟವನ್ನು ದಾಖಲಿಸಿದ್ದಾರೆ. ಒಟ್ಟಾರೆ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡಿರ್ತಕ್ಕಂಥ ಪ್ರಶಾಂತ ಪಿಳ್ಳೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕಾಗಿದೆ. ನಮ್ಮ ಮುಖ್ಯ ವೇದಿಕೆ ಬಳಿ ಬಂದು ಆ ಒಂದು ಪ್ರಶಸ್ತಿಯನ್ನು ಪಡ್ಕೊಳ್ಳಿ ಎನ್ನುವುದಾಗಿ ತಿಳಿಸ್ತಾ ಅಂಗಣ ಒಳಭಾಗದಲ್ಲಿ ಮೊದಲ ಪಂದ್ಯಾಟವನ್ನು ಆಡುತ್ತೆ ತುಮಕೂರು ಜಿಲ್ಲಾ ಪೊಲೀಸ್ ತಂಡ ಮತ್ತು ಅಶ್ವಮೇಧ ತುಮಕೂರಿನ ತಂಡ. ಇತ್ತ ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ರಾಘು ಮಟ್ಪಾಡಿ ಅವರನ್ನ ಪರಿಚಯಿಸ್ತಾ ಇದ್ದಾವೆ. ಉಡುಪಿಯ ಪರಿಸರದ ಮತ್ತರ್ವ ಜನಪ್ರಿಯ ವೀಕ್ಷಕರ ಬರ್ಬೇಕಿಲ್ಲಿ ಟೀಮ್, ನೀವು ಪೊಲೀಸ್ ಟೀಮ್. ಮುಂದಿನ ಹಂತಕ್ಕೆ ರಾಘು ಮಟ್ಪಾಡಿ ಬ್ರಹ್ಮವರ ಉಡುಪಿ. ಕಳೆದ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಾಂತ್ ಪಿಳ್ಳೆ. ಪ್ರಶಾಂತ್ ಪಿಳ್ಳೆ ಅವರು ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಪಡ್ಕೋಬೇಕಿಲ್ಲಿ. ಈ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಅನ್ನ ವಾಸುದೇವ್ರವರು, ಬೆಂಗಳೂರು ವಿಜಯ ಸೇನೆಯ ಜಿಲ್ಲಾಧ್ಯಕ್ಷರು, ಇವರು ನೀಡ್ತಾ ಇದ್ದಾರೆ. ಕಳೆದ 3 ದಿನಗಳಿಂದ ಈ ಒಂದು ಪಂದ್ಯಾವಳಿಯ ಸಂಪೂರ್ಣವಾದ ಮೈದಾನದ ಒಂದು ಸ್ವಚ್ಛತೆಯಲ್ಲಿ ಮತ್ತು ಮೈದಾನವನ್ನ ಈ ಪಂದ್ಯಕ್ಕೆ ರೆಡಿ ಮಾಡಿಕೊಟ್ಟಂತ ಅಕೇಶನಲ್ಸ್ ಕ್ಲಬ್ನ ಎಲ್ಲ ಸದಸ್ಯರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮಂಜು ಅಂಡ್ ಟೀಮ್, ಸುನೀಲ್ ಪಟೇಲ್ ಇವರೆಲ್ಲರ ಒಂದು ಸಹಕಾರದಿಂದ ಗಿರೀಶ್ ಅವರು ಈ ಪಿಚ್ಚನ್ನು ರೆಡಿ ಮಾಡಿದ್ದಾರೆ ಈ ಪಂದ್ಯಕ್ಕೆ. ಅವರು ಕೂಡ ಅಭಿನಂದನೆ ತಿಳಿಸ್ತೇವೆ.